ಎಲ್ಲರಿಗೂ ಸ್ವಾಗತ. ಕೆಸೆಟ್ ಮತ್ತು ನೆಟ್ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ ಅವುಗಳಿಗೆ ಹೇಗೆ ತಯಾರಿ ಮಾಡಿಕೊಳ್ಬೇಕು, ಪ್ರಮುಖವಾಗಿ ಫಸ್ಟ್ ಪೇಪರ್ಗೆ ಸಂಬಂಧಪಟ್ಟಂತೆ ಫಸ್ಟ್ ಪೇಪರ್ಗೆ ನಾವು ಯಾಕೆ ಇಂಪಾರ್ಟೆನ್ಸನ್ನು ಕೊಡಬೇಕಾಗಿದೆ ಅಂತಂದ್ರೆ, ಫಸ್ಟ್ ಪೇಪರಲ್ಲಿ ನಾವು ಹೆಚ್ಚು ಸ್ಕೋರ್ ಮಾಡಿದರೆ ಅದು ನಮ್ಮ ಸೆಕೆಂಡ್ ಪೇಪರು ಪಾಸ್ ಆಗಲಿಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಅಂದರೆ ಟೋಟಲ್ ಸ್ಕೋರ್ ಹೆಚ್ಚಾಗಲಿಕ್ಕೆ ಸಹಾಯಕ ಆಗುತ್ತೆ. ಫಸ್ಟ್ ಪೇಪರಲ್ಲಿ ಒಳ್ಳೆ ಮಾರ್ಕ್ಸ್ ತೆಗೆದುಕೊಂಡು ನಿಮ್ಮ ಸ್ಪೆಸಿಫಿಕ್ ಸಬ್ಜೆಕ್ಟಲ್ಲಿ ಸ್ವಲ್ಪ ಕಡಿಮೆ ಮಾರ್ಕ್ಸ್ ತೆಗೆದುಕೊಂಡ್ರೂ ಕೂಡ ಕೆಸೆಟ್ ಮತ್ತು ನೆಟ್ ಎಕ್ಸಾಮ್ಗಳು ಪಾಸ್ ಆಗುವಂಥ ಸಾಧ್ಯತೆಗಳು ಹೆಚ್ಚಿರ್ತವೆ. ಈ ಕಾರಣದಿಂದಾಗಿ ಫಸ್ಟ್ ಪೇಪರಲ್ಲಿರುವಂತಹ ಟೋಟಲ್ ಒಂದು 10 ಟಾಪಿಕ್ಸ್ ಏನಿದಾವಲ್ಲ ಅವುಗಳ ಬಗ್ಗೆ ಡಿಸ್ಕಷನ್ ಮಾಡಲಾಗಿತ್ತು ಈ ಒಂದು ವರ್ಕ್ಶಾಪಲ್ಲಿ. ಸೊ ಹಾಗಾಗಿ ಇದನ್ನು 10/9/2025 ನಮ್ಮ ಒಂದು ಕಾಲೇಜಲ್ಲಿ ಕಂಡಕ್ಟ್ ಮಾಡಲಾಗಿರುವಂತಹ ಒಂದು ವರ್ಕ್ಶಾಪಲ್ಲಿ ಯಾವ್ಯಾವ ಇಂಪಾರ್ಟೆಂಟ್ ಟಿಪ್ಸ್ಗಳನ್ನು ಕೊಡಲಾಗಿತ್ತು ಮತ್ತು ಹೇಗೆ ಅವುಗಳನ್ನು ನಾವು ಫಾಲೋ ಅಪ್ ಮಾಡೋದ್ರಿಂದ ನಮ್ಮ ಸ್ಟಡಿ ಇನ್ನಷ್ಟು ಉತ್ತಮ ಆಗುತ್ತೆ ಅನ್ನೋದನ್ನು ಈ ಒಂದು ಕ್ಲಾಸಲ್ಲಿ ನಾನು ಡಿಸ್ಕಷನ್ ಮಾಡ್ತಾ ಇದ್ದೇನೆ. ಸೊ ಪ್ರಮುಖವಾಗಿ ಅಲ್ಲಿ ರಿಸೋರ್ಸ್ ಪರ್ಸನ್ ಅವರು ಅಥವಾ ಅವರೊಬ್ಬ ರಿಸೋರ್ಸ್ ಪರ್ಸನ್ ಹೇಗೆ ಆ ವಿಷಯಗಳನ್ನ ಹೇಳಿದ್ದಾರೆ ಮತ್ತು ಅವುಗಳನ್ನು ನಾವು ಹೇಗೆ ಫಾಲೋ ಅಪ್ ಮಾಡಿದರೆ ಇನ್ನಷ್ಟು ನಮಗೆ ಬೆನಿಫಿಟ್ ಆಗುತ್ತೆ ಅಂತ ತಿಳ್ಕೊಂಡು ಅದನ್ನು ನಾನು ಇಲ್ಲಿ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಸೊ ಹಾಗಿದ್ಮೇಲೆ ಫಸ್ಟ್ ಪೇಪರ್ ಅಂತ ಬಂದಾಗ ನಮಗೆ ಈಗಾಗಲೇ ಗೊತ್ತಿದೆ. ಸೊ ನಾವು ಈಗ ಸದ್ಯಕ್ಕೆ ಟ್ರೆಂಡಿಂಗ್ ಹೆಂಗಿದೆ ಅಂದ್ರೆ ಕೆಲವು ಬದಲಾವಣೆಗಳಾಗ್ತಾ ಇದ್ದಾವೆ. ಅದಕ್ಕೆ ಸಂಬಂಧಪಟ್ಟಂಗೆ ಈ ವರ್ಕ್ಶಾಪಲ್ಲಿ ಭಾಳ ವಿಶೇಷವಾಗಿ ಡಿಸ್ಕಷನ್ ಮಾಡಲಾಗಿತ್ತು. ಸೊ ಫಸ್ಟ್ ಪಾಯಿಂಟನ್ನು ಹೇಗಿದೆ ಅಂತಂದ್ರೆ ನಾವಿಲ್ಲಿ ನೋಡ್ಬೋದು, ಪರೀಕ್ಷೆಯ ಮತ್ತು ಪ್ರಶ್ನೆ ಪತ್ರಿಕೆಯ ವಿಧಾನಗಳು ಮತ್ತು ಈಗಾಗಲೇ ಅಂತಹ ಪರೀಕ್ಷೆಗಳಲ್ಲಿ ಕಟ್ ಆಫ್ ಅಂಕಗಳು ಎಷ್ಟು ಬಂದಿವೆ ಎಂಬುದನ್ನು ತಿಳಿದುಕೊಳ್ಬೇಕು. ಕೆಲವೊಮ್ಮೆ ಏನಾಗುತ್ತೆ ಅಂತಂದರೆ ಈ ಒಂದು ವರ್ಕ್ಶಾಪಲ್ಲಿ ಫಸ್ಟ್ ಹೈಲೈಟ್ ಆಗುವಂಥ ಪಾಯಿಂಟೇ ಇದಾಗುತ್ತೆ. ಯಾಕಂದ್ರೆ ನಾವು ಏನು ಮಾಡ್ತೀವಿ ಅಂದರೆ ಭಾಳ ಸಲ ನಾವು ಹಾಗೆ ಓದ್ತಾನೆ ಇರ್ತೀವಿ, ಬಟ್ ನಮಗೊಂದು ನಿರ್ದಿಷ್ಟವಾಗಿ ಎಷ್ಟು ಅಂಕ ಎಷ್ಟು ನಾವು ತೆಗೆದುಕೊಳ್ಬೇಕು, ಹಾಗಾದರೆ ಯಾವ ಫಸ್ಟ್ ಪೇಪರಲ್ಲಿ ಎಷ್ಟು ಮಾರ್ಕ್ಸ್ ತೆಗೆದುಕೊಳ್ಬೇಕು ಮತ್ತು ಸೆಕೆಂಡ್ ಪೇಪರಲ್ಲಿ ಎಷ್ಟು ಮಾರ್ಕ್ಸ್ ತೆಗೆದುಕೊಳ್ಬೇಕು ಅನ್ನೊಂದು ಪರ್ಟಿಕ್ಯುಲರ್ ಏನು ಮಾಡಬೇಕಾಗತ್ತೆ, ಒಂದು ಗೋಲನ್ನು ಹಾಕ್ಕೊಳ್ಬೇಕಾಗತ್ತೆ. ಅಂದಾಗ ಮಾತ್ರ ನಮ್ಗೆ ಏನಾಗುತ್ತೆ ಅಂದರೆ ನಮ್ಮ ಒಂದು ಟಾರ್ಗೆಟ ರೀಚ್ ಆಗುತ್ತೆ. ಈ ಫಾರ್ ಎಕ್ಸಾಂಪಲ್ಲ ಫಸ್ಟ್ ಪೇಪರಲ್ಲಿ ಎಷ್ಟು ಪ್ರಶ್ನೆಗಳು ಬರ್ತಾವ, ಅದರಲ್ಲಿ ನಾನು ಎಷ್ಟು ಮಾರ್ಕ್ಸ್ ತೆಗೆದುಕೊಂಡ್ರೆ ಮತ್ತು ಅದರಲ್ಲಿ ಎಷ್ಟು ಟಾಪಿಕ್ಸ್ಗಳು ಈಜಿ ಇದಾವೆ, ನನಗೆ ಎಷ್ಟು ಅರ್ಥ ಆಗುವಂತಹ ಟಾಪಿಕ್ಸ್ಗಳಿದಾವ ಮತ್ತು ಎಷ್ಟು ಡಿಫಿಕಲ್ಟ್ ಅದಾವ. ಅದರೊಂದಿಗೆ ಸೆಕೆಂಡ್ ಪೇಪರು ಕೂಡ ಹಾಗೆ, ಸೆಕೆಂಡ್ ಪೇಪರಲ್ಲಿ ಎಷ್ಟು ಡಿಫಿಕಲ್ಟ್ ಕಾನ್ಸೆಪ್ಟ್ಗಳಿದಾವ, ನನಗೆ ಅರ್ಥನೇ ಆಗ್ತಾ ಇಲ್ಲ ಅನ್ನುವಂಥ ಎಷ್ಟು ಟಾಪಿಕ್ಗಳಿದಾವ ಮತ್ತು ಈಗಾಗಲೇ ನನಗೆ ಭಾಳ ಈಸಿಯಾಗಿ ಅರ್ಥ ಆಗ್ತಾವ ಮತ್ತು ನೆನಪು ಕೂಡ ಅದಾವನು ಎಷ್ಟು ಟಾಪಿಕ್ ಅದಾವ, ಅವನ್ನೆಲ್ಲ ಸ್ವಲ್ಪ ಸಿಸ್ಟಮೆಟಿಕ್ಕಾಗಿ ಬರೆದಿಟ್ಟುಕೊಳ್ಬೇಕು. ಅವಾಗ ಕನ್ಫರ್ಮೇಷನ್ ಸಿಗುತ್ತೆ ನಾವು ಯಾವುದ್ರ ಮೇಲೆ ಹೆಚ್ಚು ಈಗ ಫೋಕಸ್ ಮಾಡಬೇಕಂತ ತಿಳ್ಕೊಂಡು. ಸೊ ಅದ್ರ ಬಗ್ಗೆ ಭಾಳ ವಿಷಯಗಳನ್ನ ಇನ್ನೂ ಕೂಡ ಹೇಳಿದ್ದಾರೆ, ಅದನ್ನು ನೋಡೋಣ ಆಮೇಲೆ. ಸೊ ಹಾಗಿದ್ಮೇಲೆ ಇಲ್ಲಿ ಏನಾಗುತ್ತಂದ್ರೆ ನಾವು ಹಿಂದಿನ ಅಂದರೆ ಈಗಾಗಲೇ ಆಗಿರುವಂತಹ ಪರೀಕ್ಷೆಗಳು, ಸೊ ಆ ಪರೀಕ್ಷೆಗಳಲ್ಲಿ ಕಟ್ ಆಫ್ ಮಾರ್ಕ್ಸ್ ಎಷ್ಟು ಬಂದಿದೆ ನಮಗೆಲ್ಲ ಗೊತ್ತಿದೆ. ಇದೊಂದು ಅರ್ಥ ಮಾಡ್ಕೊಳ್ಬೇಕು. ಫಸ್ಟ್ ಪೇಪರ್ ಬಗ್ಗೆ ಈಗಾಗಲೇ ಹೊಸದಾಗಿ ಬರಿತಾ ಇರೋರಿಗೆ ಮಾಹಿತಿ ಬೇಕಾಗತ್ತೆ. ಬಟ್ ಈಗಾಗಲೇ 1 ಅಥವಾ 2 ಸಲ ಕೆಸೆಟ್ಟು ನೆಟ್ ಎಕ್ಸಾಮ್ಸ್ಗೆ ಅಟೆಂಡ್ ಮಾಡಿದವ್ರಿಗೆ ಇದೆಲ್ಲ ನಾಲೆಜ್ ಆಲ್ಮೋಸ್ಟ್ ಇರುತ್ತೆ. ಅಂದರೆ ಈಗ ಹೇಳ್ತಾರೋ ಒಂದು ಪಾಯಿಂಟ್ ಮಾತ್ರ, ಅದ್ಯಾವುದು ಅಂತಂದ್ರೆ 6% ಏನು ಮಾಡ್ತಾರೆ, ಕನ್ಸಿಡರ್ ಮಾಡ್ತಾರೆ. ಇದು ಹೆಂಗಿರುತ್ತೆ ಅಂತಂದ್ರೆ ಕ್ಯಾಟಗರಿ ವೈಸ್ ಕೂಡ ಡಿವೈಡ್ ಮಾಡ್ತಾರೆ. ಕ್ಯಾಟಗರಿ ವೈಸ್ ಕೂಡ ಟಾಪ್ 6% ಕ್ಯಾಂಡಿಡೇಟ್ಸಿಗೆ ಮಾತ್ರ ಎಲಿಜಿಬಿಲಿಟಿಯನ್ನು ಕೊಡ್ತಾರೆ. ಅದು ಕೆಸೆಟ್ ಇರಲಿ ಅಥವಾ ನೆಟ್ ಇರಲಿ. ಆಲ್ಮೋಸ್ಟ್ ಕೆಸೆಟ್ ಮತ್ತು ನೆಟ್ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಒಂದೇ ರೀತಿಯಾದ ಎಲಿಜಿಬಿಲಿಟಿ ಅನ್ನೋದನ್ನು ಅವರು ಫೈಂಡ್ ಔಟ್ ಮಾಡ್ತಾರೆ. ಸೊ ಹಾಗಾಗಿ ಇಲ್ಲಿ ಟಾಪ್ 6% ಕ್ಯಾಟಗರಿ ವೈಸ್ ಏನು ಮಾಡ್ತಾರೆ ಅಂತಂದ್ರೆ ಎಲಿಜಿಬಿಲಿಟಿಯನ್ನು ಕೊಡ್ತಾರೆ. ಸೊ ಈ ಒಂದು ವರ್ಕ್ಶಾಪಲ್ಲಿ ಅದನ್ನು ಕೂಡ ಡೀಟೇಲ್ ಆಗಿ ಡಿಸ್ಕಷನ್ ಮಾಡಲಾಗಿತ್ತು. ಯಾವ ರೀತಿ ಅಂತಂದ್ರೆ ಹಿಂದಿನ ವರ್ಷಗಳಲ್ಲಿ ಎಷ್ಟೆಷ್ಟು ಕಟ್ ಆಫ್ ಲಿಸ್ಟು ಇತ್ತು ಮತ್ತು ನಾವೀಗ ಎಷ್ಟು ಮಾಡಬೇಕಾಗಿದೆ ಅಂತೇಳಿ ಅದ್ರ ಬಗ್ಗೆ ನಿಮಗೆ ಮತ್ತೊಂದು ಕ್ಲಾಸಲ್ಲಿ ಆ ಕಟ್ ಆಫ್ ಲಿಸ್ಟ್ ಎಷ್ಟೆಷ್ಟಿತ್ತು ಹಾಗೆಲ್ಲ ಇರುವಂಥ ಹಲವಾರು ವಿಷಯಗಳದಾವ. ಅವುಗಳನ್ನ ಇನ್ನೊಂದು ಕ್ಲಾಸಲ್ಲಿ ಡೀಟೇಲಾಗಿ ಡಿಸ್ಕಷನ್ ಮಾಡ್ತೀನಿ. ಬಟ್ ಇಲ್ಲಿ ಅದ್ರ ಬಗ್ಗೆ ಅಷ್ಟು ಭಾಳ ಡೆಪ್ತಾಗಿ ಹೋಗೋದು ಬೇಡ. ಸೊ ಇಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಟಿಪ್ಸ್ ಇದಾವೆ, ಅವು ನಿಮಗೆ ಅರ್ಥ ಆಗಲಿ ಅಂತ ತಿಳ್ಕೊಂಡು ಈ ಕ್ಲಾಸನ್ನು ಮಾಡ್ತಾ ಇರುವಂಥದ್ದು. ಸೊ ನೆಕ್ಸ್ಟು ಇಲ್ಲಿ ಪರ್ಟಿಕ್ಯುಲರ್ ಆಗಿ ಪತ್ರಿಕೆ 1 ಅಂದರೆ GK ಅಂತ ಏನು ಕರಿತೀವಲ್ಲ, ಆ ಪತ್ರಿಕೆ 1ಕ್ಕೆ ಸಂಬಂಧಪಟ್ಟಂತೆ ಹೆಚ್ಚು ಅಂಕಗಳನ್ನು ಗಳಿಸುವುದರೊಂದಿಗೆ ಏನು ಮಾಡಲಿಕ್ಕೆ ಸಾಧ್ಯತೆ ಅಂದ್ರೆ ಕೆಸೆಟ್ ಮತ್ತು ನೆಟ್ ಎಕ್ಸಾಮನ್ನು ಪಾಸ್ ಆಗಬಹುದು. ಈ ಪಾಯಿಂಟನ್ನು
ಏನು ಮಾಡಲಾಯಿತು ಅಂದ್ರೆ ಈ ಒಂದು ವರ್ಕ್ಶಾಪಲ್ಲಿ ವಿಶೇಷವಾಗಿ ಹೇಳಲಾಯಿತು. ಅಂದ್ರೆ ಫಸ್ಟ್ ಪೇಪರ್ಗೆ ನಾವು ಹೆಚ್ಚಿನ ಇಂಪಾರ್ಟೆನ್ಸ್ ಕೊಡಬೇಕು. ಆವಾಗ ಏನಾಗುತ್ತಂದ್ರೆ ಸೆಕೆಂಡ್ ಪೇಪರ್ದಲ್ಲಿ ಸ್ವಲ್ಪ ಮಾರ್ಕ್ಸ್ ಕಡಿಮೆ ಆದರೂ ಕೂಡ ಇಲ್ಲಿ ಕವರ್ ಅಪ್ ಆಗುತ್ತೆ. ಆವಾಗ ಏನಾಗುತ್ತಂದರೆ ನಾವು ಈಗ ನೋಡಿ ಕೆಲವೊಂದು ಸಬ್ಜೆಕ್ಟ್ಗಳು ಬಹಳ ಡಿಫಿಕಲ್ಟ್ ಇರ್ತವೆ. ಫಾರ್ ಎಕ್ಸಾಂಪಲ್ ಸೈನ್ಸ್ ಕೆಲವೊಂದು ಸಬ್ಜೆಕ್ಟ್ಗಳು ಬಹಳ ಡಿಫಿಕಲ್ಟ್ ಇರ್ತವೆ. ಕೆಲವೊಂದು ಪರ್ಟಿಕ್ಯುಲರ್ ಟಾಪಿಕ್ಗಳು ಗೊತ್ತೇ ಆಗುತ್ತಿರಂಗಿಲ್ಲ. ಸೊ ಆವಾಗ ಅಂಥವ್ರು ಏನು ಮಾಡ್ಬೋದು ಅಂದ್ರೆ ಫಸ್ಟ್ ಪೇಪರ್ಗೆ ಹೆಚ್ಚಿನ ಇಂಪಾರ್ಟೆನ್ಸ್ ಕೊಟ್ಟು ಇಲ್ಲಿ ಜಾಸ್ತಿ ಸ್ಕೋರ್ ಮಾಡಿ ತಮ್ಮ ಸಬ್ಜೆಕ್ಟಲ್ಲಿ ಸ್ವಲ್ಪ ಕಡಿಮೆ ಮಾಡಿದರೂ ಕೂಡ ಪಾಸ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ನಾನು ಕೂಡ, ಯಾಕಂದ್ರೆ ನಾನು KCET ಎಕ್ಸಾಮನ್ನು ಪಾಸ್ ಆಗುವಂಥ ಸಂದರ್ಭದಲ್ಲಿ ನಾನು ಆ ಟೈಮಲ್ಲಿ ಎಕನಾಮಿಕ್ಸ್ ಅಷ್ಟೊಂದು ಬಹಳ ಗ್ರಿಪ್ ಇರಲಿಲ್ಲ. ಆದರೆ ಫಸ್ಟ್ ಪೇಪರ್ ಚೆನ್ನಾಗಿತ್ತು, ಹಾಗಾಗಿ ಫಸ್ಟ್ ಪೇಪರಲ್ಲಿ ಚಲೋ ಸ್ಕೋರ್ ಆಗಿತ್ತು. ಹೀಗಾಗಿ ನಮ್ಮ ಸಬ್ಜೆಕ್ಟಲ್ಲಿ ಸ್ವಲ್ಪ ಕಡಿಮೆ ಆದರೂ ಕೂಡ ಅಲ್ಲಿ ಕವರ್ ಅಪ್ ಆಗಿ ಪಾಸ್ ಆಗಿತ್ತು. ಸೊ ಈ ಕಾರಣದಿಂದ ನಾನು ಕೂಡ ಸಜೆಷನ್ ಇದನ್ನೇ ಮಾಡಬೇಕಾಗತ್ತೆ. ಅಂದರೆ ಅವರು ಹೇಳಿರುವಂಥ ರಿಸೋರ್ಸ್ ಪರ್ಸನ್ ಹೇಳಿರುವಂತಹ ಸಜೆಷನನ್ನೇ ನಾನು ಕೂಡ ರಿಪೀಟಾಗಿ ಹೇಳ್ತಾ ಇದ್ದೀನಿ. ಸೊ ಈ ಮೆಥಡನ್ನು ನಾವು ಫಾಲೋ ಅಪ್ ಮಾಡಲೇಬೇಕು. ಇದು ಒಂದೇ ಟಿಪ್ಸ್. ನೆಕ್ಸ್ಟ್ ಎರಡನೇದೇನು ಹೇಳಿದ್ದಾರೆ, ಎಸ್ ವೆರಿ ಇಂಪಾರ್ಟೆಂಟ್ ಇದು, ಲಭ್ಯವಿರುವ ಸಂಪನ್ಮೂಲಗಳನ್ನು ಸದ್ಬಳಕೆ ಮಾಡಿಕೊಳ್ಳುವುದು. ಅಂದರೆ ಅರ್ಥ ಏನು ಅಂದರೆ ಈಗಾಗಲೇ ನಮ್ಮ ಹತ್ತಿರ ಇರುವ ಪುಸ್ತಕ ಆಗಿರ್ಬೋದು, ನೋಟ್ಸ್ಗಳನ್ನು ಸರಿಯಾಗಿ ಓದಿಕೊಳ್ಳುವುದು. ನಮಗೆ ಯಾವ ಪುಸ್ತಕ ಅಥವಾ ನೋಟ್ಸ್ ಸಿಕ್ಕಿಲ್ಲವೋ ಅದನ್ನು ನಂತರದಲ್ಲಿ ಹುಡುಕಿ ಓದಿಕೊಳ್ಳೋದು ಉತ್ತಮ. ಭಾಳ ಸಲ ಏನು ಮಾಡ್ತೀವಿ, ಅಲ್ಲಿ ಕೂಡ ಈ ವರ್ಕ್ಶಾಪಲ್ಲಿ ಅದನ್ನೇ ಡಿಸ್ಕಷನ್ ಮಾಡಲಾಯಿತು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಈಗಾಗಲೇ ನಮ್ಮ ಹತ್ರ ನೋಟ್ಸ್ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ನೋಡಿ, ಫಸ್ಟ್ ಪೇಪರಲ್ಲಿ ಟೋಟಲ್ 10 ಟಾಪಿಕ್ಸ್ ಇದಾವೆ. ಅಂದರೆ ಆ 10 ಟಾಪಿಕ್ಸಲ್ಲಿ ಒಂದು 7 ಟಾಪಿಕ್ಸ್ದು ಎಲ್ಲ ನೋಟ್ಸ್ ನಮ್ಮ ಹತ್ರ ಇದೆ. ಒಳ್ಳೆ ನಮಗೆ ಅಂಡರ್ಸ್ಟ್ಯಾಂಡ್ ಕೂಡ ಆಗ್ತಾಯಿದೆ. ಸೊ ಅದೆಲ್ಲ ಓಕೆ. ಆದರೆ ಇನ್ನೂ 3 ಟಾಪಿಕ್ಸ್ ಬಗ್ಗೆ ನಮಗೆ ಸಿಗ್ತಾ ಇಲ್ಲ ನೋಟ್ಸ್ ಅಂತ ತಿಳ್ಕೊಂಡು ನಾವು ಏನು ಮಾಡ್ತೀವಿ, 2-3 ತಿಂಗಳ ಅವಧಿಯನ್ನು ಕೇವಲ ಆ 3 ಟಾಪಿಕ್ಸ್ಗಳನ್ನು ಹುಡುಕುವಲ್ಲೇ ಟೈಮ್ ವೇಸ್ಟ್ ಮಾಡಿಬಿಡ್ತೀವಿ. ನಮ್ಮ ಹತ್ರ ಇರುವಂಥ ಇನ್ನೂ 7 ಟಾಪಿಕ್ಸ್ದು ಎಲ್ಲ ನೋಟ್ಸ್ ಇದೆ, ಬಟ್ ಅದನ್ನು ಓದ್ತಾ ಇಲ್ಲ. ಸೊ ದ್ಯಾಟ್ ಈಸ್ ದ ಪ್ರಾಬ್ಲಮ್. ಸೊ ಅದನ್ನೇ ಡಿಸ್ಕಷನ್ ಮಾಡಲಾಯಿತು, ಇಂಪಾರ್ಟೆಂಟ್ ಹೇಳ್ಬೇಕಂತಂದ್ರೆ. ಹಾಗಿದ್ಮೇಲೆ ನಾವಿಲ್ಲಿ ಗಮನಿಸಬೇಕಾಗಿದ್ದು ಏನು ಅಂತಂದ್ರೆ, ನಾವು ಈ 7 ಟಾಪಿಕ್ಸ್ ನಮ್ಮ ಹತ್ರ ನೋಟ್ಸ್ ಇದೆ ಅಂದಮೇಲೆ ಮೊದಲು ಆ ಒಂದು ನೋಟ್ಸನ್ನು ಸರಿಯಾಗಿ ಓದ್ಕೊಳ್ಳೋದು ಬೆಟರ್. ಅದಕ್ಕೆ ನಮಗೆ ಯಾವಾಗಲೂ ಕೂಡ ನಮ್ಮ ಎಕನಾಮಿಕ್ಸ್, ಸ್ಪೆಷಲಿ ನಾವು ಎಕನಾಮಿಕ್ಸ್ದವ್ರು ಏನು ಹೇಳ್ತೀವಿ ಅಂತಂದರೆ, ಲಭ್ಯವಿರುವ ಸಂಪನ್ಮೂಲಗಳನ್ನು ಸದ್ಬಳಕೆ ಮಾಡಿಕೊಳ್ಳಿ ಅಂತ ಹೇಳ್ತೀವಿ. ಅದು ಏನೇ ಇರಲಿ, ನಿಮ್ಮ ಹತ್ರ ನಾಲೆಜ್, ಥಿಂಕಿಂಗ್ ಎಬಿಲಿಟಿ ಜಾಸ್ತಿ ಇದೆಯಾ ಅಥವಾ ನಾಲೆಜ್ ಹೆಚ್ಚಿದೆಯಾ ಅಥವಾ ಸ್ಕಿಲ್ ಚೆನ್ನಾಗಿದೆ, ಅವನ್ನ ಬಳಕೆ ಮಾಡ್ಕೊಳ್ಳಿ. ಅದು ಯಾವುದೇ ಆಗಿರ್ಬೋದು, ಟೀಚಿಂಗಲ್ಲಿರ್ಬೋದು ಅಥವಾ ಇನ್ಯಾವುದೇ ಬೇರೆ ಬೇರೆ ಸ್ಕಿಲ್ಗಳು ನಿಮ್ಮ ಹತ್ರ ಇರುತ್ತೆ, ಅವನ್ನೆಲ್ಲ ಬಳಕೆ ಮಾಡ್ಕೊಳ್ಳಿ. ಅವೆಲ್ಲ ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ ಅಂತಲೇ ಹೇಳ್ತೇವೆ ನಾವು. ಇವನ್ ದುಡ್ಡು ಆಗಿರ್ಬೋದು, ಹಣನೂ ಕೂಡ ಏನು ಮಾಡಿರಿ, ಅದನ್ನು ಬಳಕೆ ಮಾಡ್ಕೊಳ್ಳಿ. ನಿಮ್ಮ ಜ್ಞಾನವನ್ನು ಹೆಚ್ಚು ಮಾಡಲಿಕ್ಕೆ ಅವಕಾಶ ಇರುವಂಥವ್ರ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿ, ಅಥವಾ ನಿಮ್ಮ ಭವಿಷ್ಯವನ್ನು ರೂಪಿಸುವಂಥವ್ರ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿ. ಅದ್ರ ಬಗ್ಗೆ ನಾವು ಕೂಡ ಅದನ್ನೇ ಹೇಳ್ತೀವಿ. ಹಾಗಿದ್ಮೇಲೆ ಫಸ್ಟಿಗೆ ನಮ್ಮಲ್ಲಿರುವಂಥ ಸಂಪನ್ಮೂಲವನ್ನು ಏನು ಮಾಡಬೇಕು, ಸದ್ಬಳಕೆ ಮಾಡಿಕೊಳ್ಳುವಂಥ ಟೆಕ್ನಿಕನ್ನು ಕಲಿಬೇಕು. ನಾನು ಕೂಡ ನನ್ನ ಒಂದು ಕ್ಲಾಸಸ್ಗಳಲ್ಲಿ, ಹಿಂದಿನ ಕೆಲವೊಂದು ಕ್ಲಾಸಲ್ಲಿ ನಾನು ಕೂಡ ಈ ಪಾಯಿಂಟ್ ಹೈಲೈಟ್ ಮಾಡಿದ್ದೇನೆ. ಏನು ಹೈಲೈಟ್ ಮಾಡಿದ್ದೇನೆ ಅಂತಂದ್ರೆ, ನಿಮ್ಮ ಹತ್ರ ಇರುವಂಥ ಯಾವುದೇ ನೋಟ್ಸ್ ಆಗಲಿ ಅಥವಾ ಬುಕ್ ಆಗಲಿ ಮೊದಲು ಓದ್ರಿ. ಆಮೇಲೆ ಉಳಿದದ್ದನ್ನು ಏನು ಮಾಡಿರಿ, ನಿಮಗೆ ಎಡಿಷ್ನಲಾಗಿ ಬೇಕಾಗಿದ್ದನ್ನು ಖರೀದಿ ಮಾಡಿ ತಂದು ಓದ್ರಿ. ಈಗಾಗಲೇ ಮನೆಯಲ್ಲಿರುವಂಥ ನೋಟ್ಸನ್ನು ಬಿಟ್ಟುಬಿಟ್ಟು ಏನೋ ಮಾರ್ಕೆಟ್ ಒಳಗೆ ಹೊಸ ಬುಕ್ ಬಂದು ತಿಳ್ಕೊಂಡು ಹೊಸ ಬುಕ್ಕನ್ನು ಖರೀದಿ ತಂದು ಅದನ್ನು ಮಾತ್ರ ಓದೋದ್ರಿಂದ ನಮಗೇನು ದೊಡ್ಡ ನಾಲೆಜ್ ಹೆಚ್ಚಾಗತ್ತಂತ ಏನಿಲ್ಲ. ಓಕೆನಾ? ಸೊ ಅದನ್ನು ನಾವು ಗಮನಿಸಬೇಕು. ಇಲ್ಲಿ ಇನ್ನೊಂದು ಪಾಯಿಂಟ್ ಹೈಲೈಟ್ ಮಾಡಿದ್ದಾರೆ. ಈಗ ಆ್ಯಕ್ಚುಲಿ ಆ ಪಾಯಿಂಟ್ ನಾನು ಮೆನ್ಷನ್ ಮಾಡಿಲ್ಲ, ಬಟ್ ನನಗೀಗ ಜಸ್ಟ್ ನೆನಪಾಯಿತು ಅವ್ರು ಹೇಳಿದ್ದು ಅಂತ ಒಂದು ಪಾಯಿಂಟ್ ಏನಿದೆ ಅಂತಂದ್ರೆ, ಈಗ ನೋಡಿ, ನಾವು ಸ್ಟಡಿ ಮಾಡುತ್ತಿರುವಂಥ ಸಂದರ್ಭದಲ್ಲಿ ನಾವು ಎಲ್ಲಿ ಕುಂತು ಸ್ಟಡಿ ಮಾಡಿದರೆ ನಮಗೆ ಏನಾಗುತ್ತೆ, ನೆನಪುಳಿಯುತ್ತೆ ಅಂಥೇಳಿ ವಿಚಾರ ಮಾಡುವಂಥ ಸಂದರ್ಭದಲ್ಲಿ ಭಾಳ ಸಲ ನಾವು ಇಲ್ಲಿ ಕನ್ಫ್ಯೂಷನ್ ಆಗೋದು ಏನು ಅಂತಂದ್ರೆ, ಕೆಲವೊಬ್ಬರಿಗೆ ಹೆಂಗಿರುತ್ತೆ, ಪುಸ್ತಕವನ್ನು ಓದಿದರೆ ಅಷ್ಟೇ ಅರ್ಥ ಆಗ್ತಾ ಇರುತ್ತೆ. ಅಂದರೆ ಪುಸ್ತಕವನ್ನು ಓದಬೇಕು ಅವರು, ಅಂದಾಗ ಮಾತ್ರ ಸಬ್ಜೆಕ್ಟ್ ಕಾನ್ಸೆಪ್ಟ್ ಅರ್ಥ ಆಗ್ತಾ ಇರುತ್ತೆ. ಆದರೆ ಕೆಲವೊಬ್ಬರಿಗೆ ಕೇಳುವುದರಿಂದ ಜಾಸ್ತಿ ಅರ್ಥ ಆಗ್ತಾ ಇರುತ್ತೆ. ಕೆಲವೊಬ್ಬರಿಗೆ ನೋಡೋದು ಮತ್ತು ಕೇಳೋದು ಎರಡೂ ಇರಬೇಕು, ಅಂದಾಗ ಮಾತ್ರ ಅರ್ಥ ಆಗ್ತಾ ಇರುತ್ತೆ. ಹೀಗಿದ್ದಾಗ ನಿಮಗೆ ಯಾವುದು ಈಸಿ ಮೆಥಡ್ ಇದೆ, ನಿಮಗೆ ಯಾವುದು ಅಂಡರ್ಸ್ಟ್ಯಾಂಡಿಂಗ್ ವೇ ಕರೆಕ್ಟ್ ಇದೆ, ಅದನ್ನೇ ಫಾಲೋಅಪ್ ಮಾಡಿ ಅಂತ ಹೇಳ್ತಾರೆ. ಅದನ್ನೇ ಫಾಲೋಅಪ್ ಮಾಡೋದ್ರಿಂದ ನಿಮಗೆ ಸಬ್ಜೆಕ್ಟ್ ಈಸಿಯಾಗಿ ಅರ್ಥ ಆಗುತ್ತೆ. ಯಾಕಂದರೆ ಈಗಂತೂ ಟೀಚಿಂಗ್ ಏಡ್ಸ್ ಅಥವಾ ಟೆಕ್ನಾಲಜಿ ಹೆಚ್ಚಾದ್ರಿಂದ ನಮಗೆಲ್ಲ ಭಾಳ ಏನು ಸಂಪನ್ಮೂಲಗಳು ಅಥವಾ ಟೆಕ್ನಾಲಜಿ ಇದೆ. ಮೊಬೈಲಲ್ಲಿ ಏನು ಬೇಕಾದರೂ ನಾವು ಕಲೀಲಿಕ್ಕೆ ಸಾಧ್ಯ ಇದೆ ಮೊಬೈಲಿಂದ. ಸೊ ಹಾಗಾಗಿ ನಮಗೆ ಕಲೀಲಿಕ್ಕೆ ಅವಕಾಶ ಯಾವುದರಿಂದ ಹೆಚ್ಚಿದೆ ಮತ್ತು ಯಾವುದು ನಮಗೆ ಇಷ್ಟ ಇದೆ, ಸೊ ಅದನ್ನು ಬಳಸೋದು ಬೆಟರ್. ಆದರೆ ಸ್ಟಡಿ ಮಾಡುವಂಥ ವಿಧಾನದಲ್ಲಿ ಯಾರೂ ಇರಬಾರ್ದು, ನಮ್ಮ ಹತ್ತಿರ ಯಾರೂ ಇರಬಾರ್ದು, ನಾವು ಬಹಳ
ಒಂದು ರೂಮಲ್ಲಿ ಕೂತ್ಕೊಂಡು ಸುತ್ತಮುತ್ತ ಯಾರು ಇರ್ಬೋದು ಅಂಥಲ್ಲಿ ನಾವು ಕೂತ್ರೆ ಮಾತ್ರ ಓದ್ತೀವಿ ಅನ್ನೋದನ್ನು ನಾವು ತಲೆಯಿಂದ ತೆಗಿಬೇಕು. ಅದು ಯಾವಾಗಲೂ ಕೂಡ ಸಾಧ್ಯ ಆಗಲ್ಲ, ಯಾಕಂದ್ರೆ ಸಿಚುವೇಶನ್ಗಳು ಯಾವಾಗಲೂ ಕೂಡ ನಮಗೆ ಅದೇ ರೀತಿಯಾಗಿರೋಂಗಿಲ್ಲ. ಸೊ ಹಾಗಿದ್ಮೇಲೆ ನಾವು ಎಲ್ಲೇ ಇರಲಿ ಹೇಗೆ ಇರಲಿ ಆ ಟೈಮಲ್ಲಿ ಸಬ್ಜೆಕ್ಟನ್ನು ಓದಿ ಅರ್ಥ ಮಾಡಿಕೊಳ್ಳುವಂಥ ಹ್ಯಾಬಿಟನ್ನು ಅಥವಾ ಸ್ಕಿಲ್ಲನ್ನು ಬೆಳೆಸ್ಕೊಳ್ಬೇಕು. ಅದೇ ನಮಗೆ ಲೈಫ್ ಟೈಮ್ ಉಳಿಯುತ್ತೆ. ಇಲ್ಲ ನಾನು ಒಂದು ಕಡೆ ಭಾಳ ಸ್ಟ್ರಿಕ್ಟಾಗಿ ಕೂತಾಗ ಮಾತ್ರ ನನಗೆ ಸಬ್ಜೆಕ್ಟ್ ತಲೆಗೆ ಹತ್ತತ್ತಂದ್ರೆ ನೋ, ಹಂಗಿರಂಗಿಲ್ಲ. ಯಾಕಂದ್ರೆ ಹಂಗೆ ನಿಮ್ಮ ಮೈಂಡ್ ಅಷ್ಟು ರೆಡಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಬೇಗ ನಿಮ್ಮ ಮೈಂಡ್ ಆ ರೀತಿಯಾಗಿ ಥಿಂಕ್ ಮಾಡಿ ಆ ರೀತಿಯಾಗಿ ಮೈಂಡ್ ಸೆಟ್ ಆಗಿ ಆ ಥರ ಸ್ಟಡಿ ಮಾಡಲಿಕ್ಕೆ ಅನುಕೂಲ ಆಗದೇ ಇರುವಂಥ ಸ್ಥಿತಿ ಇರುತ್ತೆ. ಸೊ ಹಾಗಾಗಿ ಇದನ್ನು ಕೂಡ ಈ ಒಂದು ವರ್ಕ್ಶಾಪಲ್ಲಿ ಹೈಲೈಟ್ ಆಗಿ ಹೇಳಿಕೊಟ್ಟಿದ್ದಾರೆ. ಅಂದರೆ ನಮ್ಮ ಮೆಂಟಲಿ ಸೈಕಲಾಜಿಕಲಿನೂ ಕೂಡ ಕೆಲವೊಂದು ವಿಷಯಗಳನ್ನ ಡಿಸ್ಕಷನ್ ಮಾಡಲಾಗಿತ್ತು. ಸೊ ಅವುಗಳನ್ನು ಕೂಡ ನೀವು ಸ್ವಲ್ಪ ಗಮನಿಸಿ, ನಾ ಅದ್ರ ಬಗ್ಗೆ ಈಗ ಹೇಳಿದನು ಸ್ವಲ್ಪ ನೋಡ್ಕೊಂಡ್ಬಿಡಿ. ಓಕೆ, ಈ ವರ್ಕ್ಶಾಪಲ್ಲಿ ಡಿಸ್ಕಷನ್ ಮಾಡಲಾಗಿರುವಂಥ ಇನ್ನೂ ಕೆಲವೊಂದು ಪಾಯಿಂಟ್ಸನ್ನು ನೋಡ್ಬೋದು. ಆಧುನಿಕತೆ ಮತ್ತು ತಂತ್ರಜ್ಞಾನ ಬೆಳೆದಂತೆ ಪ್ರಶ್ನೆ ಪತ್ರಿಕೆಗಳನ್ನು ಏನು ಮಾಡಲಾಗ್ತಿದೆ, ಕಠಿಣ ಮಾಡಲಾಗುತ್ತಿದೆ. ಏಕೆಂದರೆ ಸ್ಪರ್ಧಾತ್ಮಕತೆ ಹೆಚ್ಚಳವಾಗುವುದರೊಂದಿಗೆ ತಂತ್ರಜ್ಞಾನದ ಬಳಕೆಯೂ ಕೂಡ ಹೆಚ್ಚಳವಾಗಿದೆ. ಆದ್ದರಿಂದ ನಾವು ಸ್ಮಾರ್ಟ್ ವರ್ಕ್ ಬಗ್ಗೆ ಯೋಚಿಸಬೇಕಾಗಿದೆ. ಹೌದು, ಕೆಸೆಟ್ ಮತ್ತು ನೆಟ್ ಎಕ್ಸಾಮ್ನ ಏನಾಗಿತ್ತು ಅಂದ್ರೆ ಅಂದರೆ ಭಾಳ ವರ್ಷಗಳ ಹಿಂದೆ ಏನಾಗಿತ್ತು, ಡಿಸ್ಕ್ರಿಪ್ಟಿವ್ ಒಳಗಿತ್ತು, ಅಂದರೆ ವಿವರಣಾತ್ಮಕವಾಗಿ ಬರೆಯೋದಿತ್ತು. ಅಂದರೆ ಈಗ ಹೆಂಗೆ ನಾವು ಎಕ್ಸಾಮ್ಸ್ ವಿದ್ಯಾರ್ಥಿಗಳು ಈಗ PUC ಡಿಗ್ರಿ ಹೆಂಗೆ ಬರೀತಾರಲ್ಲ ಎಕ್ಸಾಮ್ಸ್, ಹಂಗೆ ಬರೆಯೋದಿತ್ತು ಮೊದಲೆಲ್ಲ. ಹಾಗಿದ್ದಾಗ ಅಲ್ಲಿ ಏನಾಗಿತ್ತು ಅಂತಂದರೆ ಈ ಪರೀಕ್ಷೆ ಅಷ್ಟೊಂದು ಭಾಳ ಡಿಫಿಕಲ್ಟ್ ಅನಿಸ್ತಿರಲಿಲ್ಲ, ಕೆಸೆಟ್ ಮತ್ತು ನೆಟ್ಟು. ಬಟ್ ಇವಾಗ ಹಾಗಿಲ್ಲ. ಈಗ ಏನಾಗ್ತಾಯಿದೆ, ಕ್ವಶನ್ಸನ್ನು ಅಬ್ಜೆಕ್ಟಿವ್ ಟೈಪ್ ಕ್ವಶನ್ ಅಂದರೆ MCQ ಕ್ವಶನ್ಸ್ ಇರೋದ್ರಿಂದ ಇಲ್ಲಿ ಕ್ವಶನ್ಸನ್ನು ಭಾಳ ಡಿಫಿಕಲ್ಟ್ ಮಾಡಲಾಗ್ತಿದೆ. ಸೊ ಆ ಕಾರಣದಿಂದ ನಾವು ಏನು ಮಾಡಬೇಕಾಗಿದೆ ಅಂದ್ರೆ, ಯಾಕೆ ಡಿಫಿಕಲ್ಟ್ ಮಾಡಲಾಗ್ತಿದೆ ಅಂತಂದ್ರೆ ಇಲ್ಲಿ ನಮ್ಮ ಹತ್ರ ಸಿಗುವಂಥ ಸೋರ್ಸಸ್ ಜಾಸ್ತಿ ಆಗ್ತಾ ಇದೆಯಲ್ಲ. ಸೊ ನಮ್ಮ ಹತ್ರ ಇರುವಂಥ ಟೆಕ್ನಾಲಜಿ ಹೆಚ್ಚಾಗ್ತಾಯಿದೆ. ಸೊ ಹೀಗಾಗಿ ನಾವು ತಿಳ್ಕೊಳ್ಳೋವಂಥ ಕೆಪಾಸಿಟಿ ಕೂಡ ಹೆಚ್ಚಾಗ್ತಾಯಿದೆ ಅಂದಮೇಲೆ ಅದಕ್ಕೆ ತಕ್ಕಂಗೆ ಡಿಫಿಕಲ್ಟಿ ಅನ್ನೋದನ್ನು ಕೂಡ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಸೊ ಅದನ್ನು ನಾವು ಭಾಳ ವಿಶೇಷವಾಗಿ ಅರ್ಥ ಮಾಡ್ಕೊಳ್ಬೇಕೀಗ. ಸೊ ನೀವು ಅರ್ಥ ಮಾಡಿಕೊಂಡು ಯಾವ ಟಾಪಿಕ್ಕನ್ನು ಹೆಚ್ಚಾಗಿ ಓದಬೇಕು, ಯಾವುದನ್ನು ನೆನಪಿಟ್ಕೊಳ್ಬೇಕು ಅನ್ನೋದನ್ನು ನಾವು ಡಿಸೈಡ್ ಮಾಡಬೇಕು. ನಮ್ಮ ಶ್ರಮ ತಿಳ್ಕೊಂಡು ಎಲ್ಲ ಕಡೆ ಶ್ರಮ ಹಾಕಬಾರ್ದು. ಅದೇ ಹೇಳಿದ್ದಾರೆ, ಕತ್ತೆಯಂತೆ ದುಡಿಯೋದು ಅವಶ್ಯಕತೆ ಇಲ್ಲ, ಶ್ರಮವನ್ನು ಹೇಗೆ ಹಾಕಬೇಕು ಅಂದ್ರೆ ಅವಶ್ಯಕತೆ ಇದ್ದಲ್ಲಿ ನಮ್ಮ ಶ್ರಮ ಹೆಚ್ಚಿರಲಿ ಅನ್ನೋದನ್ನು ಈ ಒಂದು ವರ್ಕ್ಶಾಪಲ್ಲಿ ರಿಸೋರ್ಸ್ ಪರ್ಸನ್ ಅವರು ಏನು ಮಾಡಿದ್ದಾರೆ, ಡಿಸ್ಕಷನ್ ಮಾಡಿದ್ದಾರೆ. ಸೊ ಹಾಗಾಗಿನೇ ಇದನ್ನು ಕೂಡ ನಾನು ಭಾಳ ವಿಶೇಷವಾಗಿ ಇದನ್ನು ಹೈಲೈಟ್ ಮಾಡ್ತೀನಿ ಈ ಪಾಯಿಂಟನ್ನು. ಈ ನೆಕ್ಸ್ಟ್ ಪಾಯಿಂಟು ನಮಗೆಲ್ಲ ಗೊತ್ತಿದೆ, ಹಿಂದಿನ ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನು ಸರಿಯಾಗಿ ಓದಿಕೊಳ್ಳುವುದು ಉತ್ತಮ. ಓಕೆ, ಇದಂತೂ ಎಲ್ಲರೂ ಮಾಡಲೇಬೇಕು. ಆದರೆ ಅದೇ ರೀತಿಯಾದ ಪ್ರಶ್ನೆಗಳು ಬರುವುದಿಲ್ಲ, ಇದು ಮಾತ್ರ ಕನ್ಫರ್ಮ್. ಎಕ್ಸಾಕ್ಟ್ ಏನು ಕೇಳಿದರೆ ಹಾಗೆ ಕ್ವಶನ್ ಕೇಳೋದಿಲ್ಲ, ಯಾಕಂದರೆ ದೇ ಆರ್ ಗೋಯಿಂಗ್ ಟು ಕ್ರಿಯೇಟ್ ಡಿಫಿಕಲ್ಟ್ ಕ್ವಶನ್ಸ್. ಓಕೆನಾ? ಬದಲಾಗಿ ನಮಗೆ ಎಷ್ಟು ವಿಷಯ ತಿಳಿದಿದೆ ಅನ್ನೋದನ್ನು ಪರೀಕ್ಷಿಸಲು ಪ್ರಶ್ನೆಗಳನ್ನು ಕೇಳಲಾಗುತ್ತದೆ. ದ್ಯಾಟ್ಸ್ ದ ವೆರಿ ಇಂಪಾರ್ಟೆಂಟ. ಇದನ್ನು ಈಗಾಗಲೇ ನನ್ನ ಕ್ಲಾಸಸ್ಗಳಲ್ಲಿ ಭಾಳ ಸಲ ರಿಪೀಟ್ ಆಗಿ ಹೇಳಿದನು. ನಮಗೆ ನಾವು ಎಷ್ಟು ಕ್ಲಾಸಸ್ಸನ್ನು ಕೇಳೀವಿ ಅಥವಾ ಎಷ್ಟು ಸಬ್ಜೆಕ್ಟನ್ನು ಓದಿವಿ, ಎಷ್ಟು ಪುಸ್ತಕಗಳನ್ನ ಮುಗಿಸಿವಿ ಅನ್ನೋದಕ್ಕಿಂತ ಹೆಚ್ಚಾಗಿ ನಾವು ಏನು ಅರ್ಥ ಮಾಡ್ಕೊಂಡಿವಿ ಅನ್ನೋದೇ ಇಂಪಾರ್ಟೆಂಟ್ ಇದೆ. ಅದನ್ನು ಮಾತ್ರ ಟೆಸ್ಟ್ ಮಾಡಲಾಗುತ್ತೆ ಪರೀಕ್ಷೆಯಲ್ಲಿ. ನಮ್ಮ ಹತ್ರ ಎಷ್ಟು ಬುಕ್ಸ್ ಇದಾವೆ, ಎಷ್ಟು ಮೊಬೈಲ್ ಇದೆ, ಸೊ ನನ್ನ ಹತ್ರ ಎಷ್ಟು ಈಗಾಗಲೇ ನಾನು ಭಾಳ ಎಲ್ಲ ಕಡೆಯೂ ಕೂಡ ತಿರುಗಾಡಿದ್ದೀನಿ. ಸೊ ಇಂಥವೆಲ್ಲ ಎಷ್ಟು ಇರ್ಬೋದು ವಿಷಯ, ಬಟ್ ನಮಗೆ ಎಕ್ಸಾಮ್ದಾಗ ಏನು ಬೇಕಾಗಿದೆ ಅದನ್ನೇ ರೆಡಿ ಮಾಡ್ಕೊಳ್ಬೇಕು ಈಗ ನಾವು. ಓಕೆ, ಫಾರ್ ಎಕ್ಸಾಂಪಲ್ ನೀವೀಗ ಕೆಸೆಟ್ ಮತ್ತು ನೆಟ್ ಎಕ್ಸಾಮ್ಗೆ ಓದ್ತಾ ಇದ್ದೀರಿ, ನಿಮ್ಮ ಸಬ್ಜೆಕ್ಟ್ ಸಂಬಂಧಪಟ್ಟಂಗೆ ನಿಮ್ಗೆ ಬೇರೆ ರಾಜಕೀಯ ಬಗ್ಗೆ ಭಾಳ ನಾಲೆಜ್ ಇದೆ, ಬಟ್ ನೋ ಯೂಸ್. ನಿಮ್ಗೆ ರಾಜಕೀಯ ಬಗ್ಗೆ ಭಾಳ ನಾಲೆಜ್ ಇದೆ, ಬಟ್ ನೋ ಯೂಸ್. ಯಾಕಂದ್ರೆ ಅಲ್ಲಿ ಬೇಕಾಗಿರೋದು ಏನಾಗಿದೆ ಅದನ್ನೇ ತಯಾರು ಮಾಡ್ಕೊಳ್ಬೇಕು ನಾವು. ಸೊ ಹಾಗಿದ್ಮೇಲೆ ಈ ಪಾಯಿಂಟ್ ಭಾಳ ವಿಶೇಷವಾಗಿ ನಮಗೆ ಹೇಳಿಕೊಡತ್ತೆ. ಸೊ ಡಿಫಿಕಲ್ಟ್ ಕ್ವಶನ್ಸ್ಗಳು ಬಂದೇ ಬರ್ತಾವೆ. ಓಕೆ, ನೆಕ್ಸ್ಟ್ ಪಾಯಿಂಟ್ ಹೈಲೈಟ್ ಆಗಿದ್ದು ಏನು ನೋಡಿ, ನಾವು ನಮ್ಮ ವಿಷಯಕ್ಕೆ ಸಂಬಂಧಿಸಿದಂತೆ ಬ್ಲೂ ಪ್ರಿಂಟನ್ನು ತಯಾರಿಸಿಕೊಳ್ಬೇಕು. ಹೌದು, ಈ ವರ್ಕ್ಶಾಪಲ್ಲಿ ವಿಶೇಷವಾಗಿ ಅವರು ಡಿಸ್ಕಷನ್ ಮಾಡಿದ್ದೇನು ಅಂದ್ರೆ, ಈಗಾಗಲೇ ಫಸ್ಟ್ ಪೇಪರ್ಗೆ ಸಂಬಂಧಪಟ್ಟ ಬ್ಲೂ ಪ್ರಿಂಟ್ ಹೆಂಗಿರುತ್ತೆ ಅನ್ನೋದನ್ನು ಅವರು ನಮಗೆ ಹೇಳಿಕೊಟ್ಟಿದ್ದಾರೆ. ಆದರೆ ನಮ್ಮ ಸಬ್ಜೆಕ್ಟ್ ಸಂಬಂಧಪಟ್ಟ ಬ್ಲೂ ಪ್ರಿಂಟನ್ನು ತಯಾರು ಮಾಡ್ಕೊಳ್ಬೇಕು. ಬ್ಲೂ ಪ್ರಿಂಟ್ ಅಂದರೆ ಅರ್ಥ ಏನು? ಎಸ್, ಯಾವ್ಯಾವ ಟಾಪಿಕ್ ಮೇಲೆ ಎಷ್ಟೆಷ್ಟು ಪ್ರಶ್ನೆಗಳನ್ನ ಕೇಳೋಕ್ಕೆ ಸಾಧ್ಯ ಇದೆ, ಯಾವ ಟಾಪಿಕ್ ಮೇಲೆ ಹೆಚ್ಚು ಕೇಳ್ತಾರೆ, ಯಾವ ಟಾಪಿಕ್ ಮೇಲೆ ಕಡಿಮೆ ಕೇಳಬಹುದು ಅನ್ನುವಂಥ ಒಂದು ನೀಲಿ ನಕ್ಷೆನ ತಯಾರು ಮಾಡ್ಕೊಳ್ಬೇಕು ನಾವು. ಅಂದರೆ ಹಿಂದಿನ ಎಲ್ಲ ಪ್ರಶ್ನೆ ಪತ್ರಿಕೆಗಳಲ್ಲಿ ಯಾವ ಟಾಪಿಕ್ಗಳ ಮೇಲೆ
ಹೆಚ್ಚು ಪ್ರಶ್ನೆಗಳು ಕೇಳಲಾಗಿದೆ ಎಂಬುದನ್ನು ಲಿಸ್ಟ್ ಔಟ್ ಮಾಡ್ಕೊಳ್ಬೇಕು ನಾವು. ಅವಾಗ ಕನ್ಫರ್ಮೇಷನ್ ಸಿಗುತ್ತೆ, ಎಸ್ ಈ ಟಾಪಿಕನ್ನು ಹಿಂಗೆ ಓದಿದರೆ ಚೆನ್ನಾಗಿರುತ್ತೆ, ಹಿಂಗೆ ಓದಿದ್ರೆ ಅದು ನಮಗೇನಾಗುತ್ತೆ ಅಂದರೆ ಎಕ್ಸಾಮ್ಗೆ ಹೆಲ್ಪ್ ಆಗುತ್ತೆ. ಆಗಲೇ ಹೇಳಿದ್ನಲ್ಲ, ಯಾವುದಕ್ಕಾಗಿ ಓದ್ತಾ ಇದ್ದೀವಿ ಅದನ್ನೇ ಓದೋದು, ಅವಾಗ ಮಾತ್ರ ಸಕ್ಸಸ್ ಸಿಗುತ್ತೆ ನಮಗೆ. ನಾವು ಅದನ್ನು ಬಿಟ್ಟು ಉಳಿದಿದ್ದ ದುನಿಯಾ ನಮಗೆಲ್ಲ ಗೊತ್ತಿರ್ಬೋದು, ಜಗತ್ತಿನ ಬಗ್ಗೆ ಎಲ್ಲನೂ ಗೊತ್ತಿರ್ಬೋದು, ಆದರೆ ಕೇಸ್ ಸೆಟ್ಟಿಗೆ ಏನು ಗೊತ್ತಿಲ್ಲ ಅಂದಮೇಲೆ ನೋ ಯೂಸ್. ಹಾಗಾದರೆ ಯಾವ ಪರೀಕ್ಷೆಗೆ ಓದ್ತಾ ಇದೀವಿ ಅದನ್ನೇ ನಾವು ಏನು ಮಾಡಬೇಕು, ದಿನಾಲೂ ನೋಡ್ತಾ ಇರಬೇಕು, ದಿನಾಲೂ ಕೇಳ್ತಾ ಇರಬೇಕು, ದಿನಾಲೂ ಓದ್ತಾ ಇರಬೇಕು. ನೆಕ್ಸ್ಟ್ ಪಾಯಿಂಟು, ಪ್ರಶ್ನೆ ಪತ್ರಿಕೆಗಳನ್ನು ತೆಗೆಯುವವರು ಹೇಗಿರ್ತಾರೆ ಅಂತಂದ್ರೆ, ಪ್ರಶ್ನೆಗಳನ್ನು ಅರ್ಥ ಮಾಡಿಕೊಂಡು ಉತ್ತರಿಸಲು ಹೆಚ್ಚು ಸಮಯ ತಗಲುವಂತೆ ಮಾಡುತ್ತಾರೆ. ಎಸ್, ಇದನ್ನು ಕೂಡ ಹೈಲೈಟ್ ಮಾಡಿದ್ದಾರೆ. ಪ್ರಶ್ನೆ ಪತ್ರಿಕೆ ತೆಗೆಯೋರು ಭಾಳ ವಿಶೇಷವಾಗಿರ್ತಾರೆ. ಅವ್ರು ಹೆಂಗಿರ್ತಾರೆ ಅಂದರೆ, ನಮ್ಮ ಆ ಪ್ರಶ್ನೆಗಳನ್ನ ಭಾಳ ಡಿಫಿಕಲ್ಟ್ ಅಷ್ಟೇ ಅಲ್ಲ, ದೊಡ್ಡ ಪ್ರಶ್ನೆಗಳು ಮಾಡಿರ್ತಾರೆ. ದೊಡ್ಡ ಪ್ರಶ್ನೆಗಳು ಪ್ಲಸ್ ಅದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಟೈಮ್ ಸಾಲಂಗಿಲ್ಲ ನಮಗೆ. ಒಂದು ಪ್ರಶ್ನೆಗೆ ಎಕ್ಸಾಕ್ಟ್ಲಿ ನಮಗಿರುತ್ತೆ 1.5 ಅಂದರೆ 1.5 ನಿಮಿಷ ಒಂದು ಪ್ರಶ್ನೆಗಂದರೆ. ಕೆಲವೊಂದು ಪ್ರಶ್ನೆಗಳು ಹೆಂಗಿರ್ತಾವ, ಒಂದು 2 ಮಿನಿಟ್ಸ್ ಆದರೂ ನಮಗೆ ಅರ್ಥನೇ ಆಗ್ತಾ ಇರೋಂಗಿಲ್ಲ. ಆವಾಗೇನಾಗುತ್ತೆ, ಎಸ್ ನಾವು 1.5 ನಿಮಿಷನ ಕೊಡೋದು ಹೋಗಿ 2 ಮಿನಿಟನ್ನು ಪ್ರತಿಯೊಂದು ಪ್ರಶ್ನೆಗೆ ಕೊಡ್ತಾ ಹೋದೀವಿ ಅಂದ್ರೆ ಭಾಳ ಆದರೆ ನಾವು ಏನು ಮಾಡ್ಬೋದು, ಒಂದು 30 ಕ್ವಶನ್ಸನ್ನು ಮಾತ್ರ ಟಚ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ, ಉಳ್ದ ಬಿಡ್ತಾವ. ಸೊ ದ್ಯಾಟ್ ಈಸ್ ನಾಟ್ ಗುಡ್ ವೇ ಅಂತ ಹೇಳ್ತಾರೆ ಇವರು. ಅಂದರೆ ಕ್ವಶನ್ಸ್ ಆ್ಯಕ್ಚುಲಿ ಅವ್ರು ಏನು ಬೇಕಂತ ಡಿಫಿಕಲ್ಟ್ ಮಾಡ್ತಾ ಇದ್ದಾರೆ ಕ್ವಶನ್ ಪೇಪರನ್ನು, ಯಾಕಂದರೆ ಕಾಂಪಿಟೇಷನ್ ಹೆಚ್ಚಿದೆ ಮತ್ತು ಅದ್ರ ತಕ್ಕಂಗೆ ಸುಧಾರಣೆಗಳು ಕೂಡ ಆಗ್ತಾ ಇದ್ದಾವಲ್ಲ. ಸೊ ಆಲ್ ಓವರ್ ಥಿಂಕ್ ಮಾಡಿ ಅದನ್ನ ಕ್ವಶನ್ಸನ್ನು ತೆಗಿತಿರ್ತಾರೆ. ನಾವು ಡೆವಲಪ್ಮೆಂಟ್ ಆಗಲಿಕ್ಕಂದರೆ ಅದು ನಮ್ಮದು ಪ್ರಾಬ್ಲಮ್ ಆಗಿರುತ್ತೆ, ಬಟ್ ಅದು ಹಾಗಲ್ಲ. ಸೊ ಸುಧಾರಣೆಗಳಾಗಿ ಅಂದಮೇಲೆ ಈ ಪ್ರಶ್ನೆ ಪತ್ರಿಕೆ ಇನ್ನೊಂದು ಡಿಸ್ಕಷನ್ ಮಾಡಿದ್ದೇನು KA ಬಗ್ಗೆ. ಮೊದಲು ಮೈಸೂರು ಯೂನಿವರ್ಸಿಟಿ ಏನು ಮಾಡ್ತಾಯಿತ್ತು, ಕೆಸೆಟ್ ಎಕ್ಸಾಮ್, ಸ್ಪೆಷಲಿ ನಮ್ಮ ಕರ್ನಾಟಕದಲ್ಲಿ ಕೆಸೆಟ್ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಿತ್ತು. ಈಗ KA ಮಾಡ್ತಾಯಿದೆ. KA ಏನು ಮಾಡ್ತಾಯಿದೆ, ಯಾವುದೇ ಎಕ್ಸಾಮ್ಸ್ ಆಗಲಿ ಭಾಳ ನೀಟಾಗಿ ಹ್ಯಾಂಡಲ್ ಮಾಡುತ್ತೆ. ಅಲ್ಲಿ ಯಾವುದೇ ರೀತಿಯಾದ ಗೊಂದಲಗಳು ವಿಶೇಷವಾಗಿ ಆಗೋದಿಲ್ಲ, ಹೀಗಾಗಿ ಭಾಳ ನೀಟಾಗಿ ಕಂಡಕ್ಟ್ ಮಾಡುತ್ತೆ. ಸೊ KAಯಿಂದ ಏನಾಗುತ್ತೆ ಅಂದರೆ ಅಭ್ಯರ್ಥಿಗಳಿಗೆ ಮೋಸ ಆಗೋದು ಭಾಳ ಕಡಿಮೆ. ಸೊ ಹೆಚ್ಚಾಗಿ ನ್ಯಾಯಯುತವಾಗಿ ಎಕ್ಸಾಮ್ಸನ್ನು ನಡೆಸ್ತಾರೆ. ಅದಕ್ಕಾಗಿ ನೀವು ಒಳ್ಳೆ ಪ್ರಿಪ್ರೇಷನ್ ಮಾಡೋದು ಬೆಸ್ಟ್ ಅಂತ ಹೇಳಿದ್ದಾರೆ. ಸೊ ಇಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದರೆ, ಅಂತಹ ಸಂದರ್ಭದಲ್ಲಿ ಅಭ್ಯರ್ಥಿಗಳು ಕೆಲವು ಪ್ರಶ್ನೆಗಳಿಗೆ ಮಾತ್ರ ಉತ್ತರಿಸುತ್ತಾರೆ, ಇದರಿಂದ ಅಂಕಗಳು ಕಡಿಮೆ ಆಗುತ್ತವೆ. ಎಸ್, ಈ ಪಾಯಿಂಟು ಹೈಲೈಟ್ ಮಾಡಿದ್ದಾರೆ. ಹಾಗಾದರೆ ಏನು ಮಾಡಬೇಕೀಗ, ಬಹಳ ಡಿಫಿಕಲ್ಟ್ ಇರುವಂಥ ಕ್ವಶನನ್ನು ಸೈಡ್ ಇಡಬೇಕು. ಈಸಿ ಇರುವಂಥ ಪ್ರಶ್ನೆಗಳನ್ನು ನಾವು ಮೊದಲು ಫೈಂಡ್ ಔಟ್ ಮಾಡಿಕೊಂಡು ಎಲ್ಲವೂ ಕೂಡ ಮಾರ್ಕ್ ಮಾಡ್ಕೊಳ್ಬೇಕು. ಅದಾದಮೇಲೆ ನಮ್ಮ ಕೆಲಸ ಏನು ಅಂದರೆ ಡಿಫಿಕಲ್ಟ್ ಕ್ವಶನ್ಗೆ ಹೋಗಬೇಕು. ಕೇವಲ 4-5 ಪ್ರಶ್ನೆಗೆ ಉತ್ತರಿಸುವಂಥ ಸಮಯವನ್ನು ಕೇವಲ ಒಂದು ಪ್ರಶ್ನೆಗೆ ಕೊಟ್ಬಿಟ್ರೆ ನಾವು ಸಮಯವನ್ನು ಕಳ್ಕೊಳ್ತೀವಿ. ಈಗಾಗಲೇ ಅವರು ಹೇಳಿದಂಗೆ ಏನು ಹೇಳಿದ್ದಾರೆ, ಆಲ್ಮೋಸ್ಟ್ ಫಸ್ಟ್ ಪೇಪರ್ಗೆ ಭಾಳ ಜನಕ್ಕೆ 99% ಜನಕ್ಕೆ ಸಮಯ ಸಾಲೋದಿಲ್ಲ. ಯಾಕಂದರೆ ಫಸ್ಟ್ ಪೇಪರ್ ಹಾಗೆ ಇರುತ್ತೆ ಮತ್ತು ಹಾಗೆ ಅದನ್ನು ಟೆಸ್ಟ್ ಮಾಡ್ತಾ ಇರ್ತಾರೆ. ವಿತಿನ್ ಟೈಮ್ ಒಳಗೆ ನಿಮ್ಮ ಬ್ರೈನ್ ಹೆಂಗೆ ವರ್ಕ್ ಆಗ್ತಾಯಿದೆ, ನೀವು ಏನು ಓದಿರಿ ಅನ್ನೋದ್ರ ಬಗ್ಗೆ ಅದು ಏನು ಮಾಡುತ್ತಂದ್ರೆ ನಮಗೆ ಆ ಒಂದು ಪರೀಕ್ಷೆ ಟೆಸ್ಟ್ ಮಾಡುತ್ತೆ ನಮ್ಮನ್ನು. ಸೊ ಹಾಗಾಗಿ ನಾವಿಲ್ಲಿ ಟೈಮನ್ನು ಮ್ಯಾನೇಜ್ಮೆಂಟ್ ಮಾಡೋದು ಭಾಳ ಇಂಪಾರ್ಟೆಂಟ್ ಇದೆ ಅನ್ನೋದನ್ನು ಈ ವರ್ಕ್ಶಾಪಲ್ಲಿ ಡಿಸ್ಕಷನ್ ಮಾಡಲಾಗಿದೆ. ಸೊ ಟೈಮನ್ನು ಹೆಂಗೆ ಮ್ಯಾನೇಜ್ ಮಾಡಬೇಕು, ದ್ಯಾಟ್ಸ್ ದ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ನೆಕ್ಸ್ಟ್ ಅವರು ಡಿಸ್ಕಷನ್ ಮಾಡಿರುವಂಥ ಪಾಯಿಂಟ್ ಯಾವುದು ಅಂತಂದರೆ, ಪ್ರಶ್ನೆಗಳನ್ನು ಹೆಚ್ಚು ಕಠಿಣ ಮಾಡಲು ಹೋಲಿಕೆಯ ನೋಡಿ ಎಂಥ ಪ್ರಶ್ನೆ ಕೇಳಿರ್ತಾರೆ. ಪ್ರಶ್ನೆಗಳು ಹೆಚ್ಚು ಕಠಿಣ ಮಾಡಲಿಕ್ಕೆ ಏನು ಮಾಡ್ತಾ ಇದ್ದಾರೆ, ಹೋಲಿಕೆಯ ಪ್ರಶ್ನೆಗಳನ್ನು ಕೊಡ್ತಾ ಇದ್ದಾರೆ. ಅಂದ್ರೆ ಹೊಂದಿಸಿ ಬರೀ ಅಂತೀವಲ್ಲ ಆ ರೀತಿಯಾಗಿ ಪ್ರಶ್ನೆಗಳಿರ್ತಾವೆ, ಬಟ್ ಅಷ್ಟು ಈಸಿ ಇರೋಂಗಿಲ್ಲ. ಓಕೆನಾ, ಹೊಂದಿಸಿ ಒಳಗಡೆ ಮತ್ತೆ 4 ಆಪ್ಷನ್ ಕೊಟ್ಬಿಡ್ತಾರೆ. ಅದರೊಳಗಡೆ A-B ಅಟ್ಟ ಕರೆಕ್ಟ್ ಆಯಿತು, B-A ಕರೆಕ್ಟ್ ಆಯಿತು, ಹೀಗೆಲ್ಲ ನೋಡ್ತಾ ಇರ್ತಾರೆ. ಸೊ ಆ ರೀತಿಯಾದ ಕಠಿಣ ಪ್ರಶ್ನೆಗಳಿರ್ತಾವೆ. ಮತ್ತು ಕ್ರಮವಾಗಿ ಜೋಡಿಸುವಂಥ ಪ್ರಶ್ನೆಗಳು ಕೂಡ ಕೇಳ್ತಾರೆ. ಹಿಂದೆ ಮುಂದೆ ಮಾಡಿ ಅದನ್ನು ಜೋಡಿಸ್ಬೇಕು, ಹಾಗೂ ಕೂಡ ಪ್ರಶ್ನೆಗಳಿರ್ತಾವೆ. ಮತ್ತು ಸರಿಯಾದ 2 ಆಯ್ಕೆ ಮಾಡೋದು. ಈಗಾಗಲೇ 4 ಆಪ್ಷನ್ ಕೊಟ್ಟಿದ್ದಾರೆ. 4 ಆಪ್ಷನ್ ಜೊತೆಗೆ ಏನು ಮಾಡ್ತಾ ಇದ್ದಾರೆ, ಅವುಗಳನ್ನು ಏನು ಮಾಡೋದು ಅಂತಂದ್ರೆ ಅವುಗಳಲ್ಲಿ 2 ಮಾತ್ರ ಕರೆಕ್ಟ್ ಅದಾವ ಅಥವಾ 1 ಮಾತ್ರ ಕರೆಕ್ಟ್ ಇದೆಯಾ, ಹಿಂಗೆ ಕ್ವೆಶನ್ ಕೇಳ ಅಂದರೆ ಇವೆಲ್ಲ ಡಿಫಿಕಲ್ಟ್ ಕ್ವೆಶನ್ ಅಂತಲೇ ಅರ್ಥ. ಹಾಗಿದ್ಮೇಲೆ ಪ್ರಶ್ನೆಗಳನ್ನು ಹೆಚ್ಚು ಕೇಳಲಾಗುತ್ತಿದೆ ಅಂದರೆ ಇಂತಹ ಪ್ರಶ್ನೆಗಳನ್ನು ಹೆಚ್ಚು ಕೇಳ್ತಾರೆ. ಆದರೆ ಯಾವುದನ್ನು ಕಡಿಮೆ ಮಾಡಿದ್ದಾರೆ, ನೇರವಾಗಿ ಪ್ರಶ್ನೆಗಳ ಸಂಖ್ಯೆ ಕಡಿಮೆ ಆಗುತ್ತಿದೆ. ಅಂದರೆ ನೇರವಾಗಿ ಪ್ರಶ್ನೆಗಳನ್ನ ಈಗ ಕೇಳ್ತಾ ಇಲ್ಲ, ತಿಳ್ಕೊಂಡ್ಬಿಡಿ. ಅದಕ್ಕೆ ನಾವು KCET ಮತ್ತು ನೆಟ್ ಎಕ್ಸಾಮ್ದಲ್ಲಿ ಯಾಕೆ ಎಲಿಜಿಬಲ್ ಆಗ್ತಾ ಇಲ್ಲ ಅಂದರೆ, ನಾವು ಏನು ಮಾಡ್ತಾ ಇದ್ದೀವಿ, ನೇರವಾದ ಪ್ರಶ್ನೆಗಳನ್ನ ಚೆನ್ನಾಗಿ ಓದ್ಕೊಂಡಿರ್ತೀವಿ, ಆದರೆ ಕಾನ್ಸೆಪ್ಟನ್ನು ಡೆಪ್ತಾಗಿ ಅರ್ಥ ಮಾಡ್ಕೊಳ್ಳೋದು ಬಹಳ ಕಡಿಮೆ ಆಗಿರುತ್ತೆ. ಹೀಗಾಗಿ ಅಲ್ಲಿ ಕ್ವಶನ್ ಕೇಳೋದು ಹೇಗೆ, ಡೆಪ್ತಾಗಿನೇ ಕ್ವಶನ್ ಕೇಳ್ತಾರೆ. ಸೊ ಭಾಳ ಡೆಪ್ತ್ ಅಂದರೆ ಹೇಗೆ, ಅವರು ಒಂದು ಕ್ವಶನ್ ಕ್ರಿಯೇಟ್ ಹೆಂಗೆ ಮಾಡ್ತಾರೆ ಅಂತಂದರೆ ಅದು ಕ್ಯಾಶುವಲ್ ಅಂತ ಇರುತ್ತೆ, ಬಟ್ ಅದು ನಮಗೆ ಗೊತ್ತಾಗಂಗಿಲ್ಲ ಅಷ್ಟೇ.
ಸೊ ಹಂಗೆ ಆ ರೀತಿ ಕ್ರಿಯೇಟ್ ಮಾಡ್ತಾರೆ. ಇನ್ನೆಷ್ಟು ಮಾರುಕಟ್ಟೆಯಲ್ಲಿ ಹಲವಾರು ಪುಸ್ತಕಗಳು ಲಭ್ಯವಿರುತ್ತವೆ, ಆದರೆ ನಿಮಗೆ ಯಾವ ಪುಸ್ತಕವನ್ನು ಓದಿದರೆ ವಿಷಯ ಅರ್ಥವಾಗುತ್ತದೆ ಎಂಬುದನ್ನು ತಿಳಿದು ಪುಸ್ತಕವನ್ನು ಖರೀದಿ ಮಾಡಬೇಕು. ಎಸ್, ದ್ಯಾಟ್ಸ್ ದ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಇದನ್ನು ಕೂಡ ಹೈಲೈಟ್ ಮಾಡಿದ್ದಾರೆ ವರ್ಕ್ಶಾಪಲ್ಲಿ. ಅಂತಂದ್ರೆ ಈಗಾಗಲೇ ಯಾವ ನಿಮ್ಮ ಹತ್ರ ಭಾಳ ಬುಕ್ಸ್ ಬರ್ತಾವೆ, ಮಾರ್ಕೆಟಲ್ಲಿ ಸಿಕ್ಕಾಪಟ್ಟೆ ಇದಾವೆ, ಬಟ್ ಎಲ್ಲ ಮೆಥಡ್ಸು ಬೇರೆ ಬೇರೆ ಇರ್ತಾವೆ. ಬೇರೆದವರು ಬೇರೆ ಬೇರೆ ರೀತಿಯಲ್ಲಿ ಬರೆದಿರ್ತಾರೆ. ಬಟ್ ಯಾವ ಪುಸ್ತಕನ ಓದಿದರೆ ನಿಮ್ಗೆ ಬೇಗನೆ ಅರ್ಥ ಆಗ್ತಾ ಇರುತ್ತೆ, ಅಂತಹ ಪುಸ್ತಕಗಳನ್ನು ಓದೋಕ್ಕೆ ಸ್ಟಾರ್ಟ್ ಮಾಡಿರಿ. ಸೊ ಇದರಿಂದ ಏನಾಗುತ್ತೆ, ಸಬ್ಜೆಕ್ಟ್ ಬೇಗನೆ ಅರ್ಥ ಆಗುತ್ತೆ. ನೀವು ಗೊಂದಲ ಮಾಡ್ಕೊಳ್ಳೋದು ಏನಂತಂದರೆ ಹೊಸ ಹಾಗೆ ಬರ್ತಾ ಇರ್ತಾವೆ, ಹಳಿ ಬುಕ್ಸ್ಗಳು ಏನು ಮಾಡ್ತೀರಿ, ಸೈಡ್ ತೆಗೆದಿಡ್ತೀರಿ. ನಿಜವಾಗ್ಲೂ ಹಳಿ ಬುಕ್ಸ್ಗಳು ನಿಮಗೆ ಅರ್ಥ ಆಗುವಂಥ ಉಳಿದ್ರೆ ಅವಳೇ ಮತ್ತೊಂದು ಸಲ ಓದ್ರಿ, ಓಕೆನಾ? ಅವಳೇ ಮತ್ತೊಂದು ಸಲ ಓದ್ರಿ, ಆಮೇಲೆ ಹೊಸ ಬುಕ್ಕನ್ನು ನೋಡ್ಕೊಳ್ರಿ. ಬಟ್ ಮೊದಲು ಇಂಪಾರ್ಟೆನ್ಸ್ ಅದಕ್ಕೆ ಕೊಡ್ರಿ ಅಂತೇಳಿ ಇಲ್ಲಿ ಹೈಲೈಟ್ ಮಾಡಲಾಗಿತ್ತು. ಸೊ ಹಾಗಾಗಿನೇ ನಾವು ಇರುವಂತಹ ಯಾವ ಪುಸ್ತಕ ಓದಬೇಕು ಮತ್ತು ಅದು ನಮಗೆ ಅರ್ಥ ಆಗಬೇಕು, ಓಕೆನಾ? ಕೆಲವೊಬ್ಬರು ವಿಶೇಷವಾಗಿ ಕೆಲವೊಂದು ಬುಕ್ಸ್ಗಳಲ್ಲಿ ಭಾಳ ಈಸಿ ಮೆಥಡಲ್ಲಿ ತಿಳಿಸ್ಕೊಟ್ಟಿರ್ತಾರೆ, ಕೆಲವೊಂದು ಬುಕ್ಸ್ಗಳಲ್ಲಿ ಭಾಳ ಡಿಫಿಕಲ್ಟ್ ಇರುತ್ತೆ. ಸೊ ಅದನ್ನು ನಾವು ಡಿಸೈಡ್ ಮಾಡಬೇಕಾಗತ್ತೆ, ವಾಟ್ ವಿ ಶುಡ್ ರೀಡ್ ಅಂಥೇಳಿ. ಈಗ ಮತ್ತೊಂದು ಪಾಯಿಂಟ್ ಯಾವುದು ಅಂತಂದ್ರೆ, ಬಹಳ ಅಭ್ಯರ್ಥಿಗಳು ಹಳೆಯ ಅಭ್ಯಾಸದ ವಿಧಾನಗಳನ್ನು ಬಳಸುತ್ತಿದ್ದಾರೆ. ಎಸ್, ಇದೊಂದು ಪಾಯಿಂಟ್ ಹೈಲೈಟ್ ಮಾಡಿದ್ದಾರೆ. ಬಹಳ ಅಭ್ಯರ್ಥಿಗಳು ಹಳೆಯ ಅಭ್ಯಾಸದ ವಿಧಾನಗಳನ್ನು ಬಳಸುತ್ತಿದ್ದಾರೆ ಅಂದರೆ ತಂತ್ರಜ್ಞಾನದ ಹೊಸ ವಿಧಾನಗಳನ್ನು ಬಳಸಿಕೊಂಡು ಕೆಲವು ಬಾರಿ ಗುರುವಿನಕ್ಕಿಂತ ಶಿಷ್ಯರೇ ಮೊದಲು ಕೆಲವೊಂದು ಪರೀಕ್ಷೆಗಳನ್ನು ಪಾಸ್ ಮಾಡುತ್ತಿದ್ದಾರೆ. ಎಸ್, ಈ ಪಾಯಿಂಟ್ ಭಾಳ ಸ್ವಲ್ಪ ವಿಶೇಷವಾಗಿ ಡಿಸ್ಕಷನ್ ಆಯಿತು. ಯಾಕಂತಂದ್ರೆ ಈಗಾಗಲೇ ಏನಾಗಿದೆ ಅಂತಂದ್ರೆ ಟೆಕ್ನಾಲಜಿ ಭಾಳ ಸ್ಪೀಡ್ ಆಗಿದೆ. ನಾವಿನ್ನೂ ಹಳೆಯ ಕಾಲದಲ್ಲಿನೇ ಇದ್ದೀವಿ. ಒಂದು ಉದಾಹರಣೆ ಕೂಡ ಕೊಟ್ಟರು ಅವರು. ನಾವು ಹಿಂದಿನ ಕಾಲದಲ್ಲಿ ಕಾಗೆ ಒಂದು ತೆಂಬಿಗೆ ಅಥವಾ ತೆಂಬಿಗೆಯಲ್ಲಿನ ನೀರನ್ನು ಕುಡಿಬೇಕಾದ್ರೆ ಆ ಕಲ್ಲನ್ನು ತಂದು ಹಾಕ್ತಾ ಇತ್ತು. ಆವಾಗ ನೀರು ಮೇಲ್ಗಡೆ ಬಂದು ಅದು ನೀರನ್ನು ಕುಡಿತಾ ಇತ್ತು. ಅದು ಹಳಿ ಪದ್ಧತಿ ಅಂಥೇಳಿ. ಇನ್ನೊಂದು ಕಡೆ ಏನು ತೋರಿಸಿದ್ರು ಅಂತಂದ್ರೆ ಆ ಒಂದು ಏನು ಈ ಡೈರೆಕ್ಟಾಗಿ ಒಂದು ಸಣ್ಣ ಪೈಪಿಂದ ಡೈರೆಕ್ಟಾಗಿ ಒಂದು ಕಾಗೆ ನೀರನ್ನು ಕುಡಿತಾ ಇತ್ತು. ಸೊ ಇದು ಏನು ಹೇಳಿಕೊಡುತ್ತಂದರೆ ಇದು ಡೆವಲಪ್ಮೆಂಟ್ ಅಥವಾ ಇದು ಸುಧಾರಣೆ ಆಗಿರುವಂತಹ ಸ್ಥಿತಿ ಅಥವಾ ಆಧುನಿಕ ಅಥವಾ ತಂತ್ರಜ್ಞಾನವನ್ನು ಹೊಂದಿರುವಂಥ ಯುಗ. ಈ ಟೈಮಲ್ಲಿ ನಾವು ಇನ್ನೂ ಹಳೆ ಕಾಲದ ವಿಚಾರಗಳು ಕೊಂಡ್ರೋದು ಬೇಡ ಅಂತ ಅರ್ಥ. ಈಗಿರುವಂಥ ಟೆಕ್ನಾಲಜಿಯನ್ನು ಯೂಸ್ ಮಾಡಿಕೊಳ್ರಿ ಅಂತ ಹೇಳಿದ್ರು ಅವರು. ಸೊ ಯಾವ ರೀತಿಯಾಗಿ ಇನ್ನೊಂದು ಸಜೆಷನ್ ಕೊಟ್ಟಿದ್ದಾರೆ ಅಂದರೆ ಭಾಳ ವೆಬ್ಸೈಟ್ಗಳನ್ನು ಹೇಳಿಕೊಟ್ಟಿದ್ದಾರೆ. ಈ ವೆಬ್ಸೈಟಲ್ಲಿ ಇಂತಹ ವಿಷಯ ಸಿಗುತ್ತೆ. ಆಮೇಲೆ ಕೆಲವೊಂದು ಆ್ಯಪ್ಸ್ಗಳ ಬಗ್ಗೆ ಹೇಳಿದ್ದಾರೆ, ಓಕೆನಾ? ಕೆಲವೊಂದು ಆ್ಯಪ್ಗಳನ್ನು ಯೂಸ್ ಮಾಡ್ಬೋದು. ಈಗಂತೂ AI ಜನ್ರೇಟರ್ ಅಂತೇನಿದೆ, ಏನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತೇನು ಬಂದಿದೆ, ಅಲ್ಲಿ ಸಿಕ್ಕಾಪಟ್ಟೆ ಇನ್ಫಾರ್ಮೇಷನ್ ನಿಮಗೆ ಸಿಗುತ್ತೆ. ಬಟ್ ಅದನ್ನು ಬಳಕೆ ಮಾಡಿಕೊಳ್ಳುವಂಥ ಕೌಶಲ್ಯ ಕೂಡ ನಿಮ್ಗೆ ಬೇಕಾಗತ್ತೆ. AI ಇದೆ ಅಂತ ತಿಳ್ಕೊಂಡು ನೀವು ಎತ್ತರ ಕ್ವಶನ್ ಕೇಳಿದರೆ ಅದು ಎತ್ತರ ಆನ್ಸರ್ ಕೊಟ್ಬಿಡುತ್ತೆ, ಓಕೆನಾ? ನೀವು ಕೇಳುವಂಥ ಆನ್ಸರು ಇದು ಕ್ವಶನು ಹೇಗಿರಬೇಕು ಅದ್ರ ಬೇಸ್ ಮೇಲೆ ಅದು ಕೊಡುವಂಥ ಆನ್ಸರ್ ಡಿಪೆಂಡ್ ಆಗಿರುತ್ತೆ. ಸೊ ಅದು ಭಾಳ ಇಂಪಾರ್ಟೆಂಟ್. ಅದನ್ನು ಸರಿಯಾಗಿ ಬಳಸಿದ್ರೆ ನಿಮಗೆ ಭಾಳ ಬೆನಿಫಿಟ್ ಅದ. ಸೊ ಅದ್ರ ಬಗ್ಗೆಯೂ ಕೂಡ ಹೇಳಿದ್ದಾರೆ. ಕೆಲವೊಂದು ಆ್ಯಪ್ಸ್ಗಳ ಬಗ್ಗೆ ಕೂಡ ನಾನು ಇಲ್ಲಿ ಮೆನ್ಷನ್ ಮಾಡಿಲ್ಲ, ಬಟ್ ಅವೆಲ್ಲ ಇಂಪಾರ್ಟೆಂಟ್, ನಿಮಗೆಲ್ಲ ಗೊತ್ತಾಗುತ್ತೆ. ಸೊ ಎಲ್ಲಿ ಸೋರ್ಸನ್ನು ಸೆಲೆಕ್ಟ್ ಮಾಡಿಕೊಂಡು ಮತ್ತು ಅತಿಯಾದರೂ ಕೂಡ ಒಳ್ಳೆಯದಲ್ಲ. ಅತಿಯಾಗಿ ನೀವು ಅವುಗಳ ಮೇಲೆ ಅವಲಂಬಿತ ಆದರೂ ಕೂಡ ನೀವು ಏನಾಗುತ್ತೆ, ಸ್ಟಡಿ ಮಿಸ್ ಆಗುತ್ತೆ. ಸೊ ಆ ರೀತಿ ಮಾಡೋಂಗಿಲ್ಲ. ನೆಸೆಸಿಟಿ ಇರೋದನ್ನು ಟೆಕ್ನಾಲಜಿನ ಯೂಸ್ ಮಾಡಿಕೊಳ್ರಿ ಅಂತೇಳಿ ಸಜೆಷನ್ನ ಕೊಡಲಾಗಿತ್ತು. ಇನ್ನು ಶಾಂತವಾದ ಮನಸ್ಸಿನಿಂದ ಅಭ್ಯಾಸ ಮಾಡುವುದರಿಂದ ಹೆಚ್ಚು ನೆನಪು ಉಳಿಯುತ್ತದೆ. ಮನಸ್ಸು ಮತ್ತು ದೇಹ ಒಂದೇ ಮಾರ್ಗದಲ್ಲಿದ್ದಾಗ ಅಭ್ಯಾಸ ಪರಿಪೂರ್ಣವಾಗುತ್ತದೆ. ಇದರಿಂದ ಹಲವಾರು ಲಾಭಗಳಿವೆ. ಎಸ್, ಇದೊಂದು ಪಾಯಿಂಟನ್ನು ಅವರು ಸ್ಟಡಿ ಅಂದರೆ ಇದೆಲ್ಲಕ್ಕೂ ಬಂತು, ಎಲ್ಲ ಸಬ್ಜೆಕ್ಟಿಗೂ ಸಂಬಂಧಪಟ್ಟಂಗೆ ನೀವು ಅದನ್ನು ಅರ್ಥ ಮಾಡ್ಕೊಂಡ್ಬಿಡಿ. ಮನಸ್ಸು ಮತ್ತು ದೇಹ ಅನ್ನೋದು ಬೇರೆ ಬೇರೆ ಅಂದರೆ ಬೇರೆ ಬೇರೆ ಅಂದರೆ ಅರ್ಥ ಏನು, ಮನಸ್ಸು ಒಂಥರ ಹೇಳ್ತಾ ಇರುತ್ತೆ, ದೇಹ ಅದಕ್ಕೆ ಕೆಲವೊಂದು ಕಡೆ ಸಪೋರ್ಟ್ ಮಾಡ್ತಾ ಇರೋಂಗಿಲ್ಲ. ಮನಸ್ಸು ಮತ್ತು ದೇಹದ ಒಂದೇ ವಿಚಾರವು ಏಕದಮ್ ಒಂದೇ ಕೆಲಸ ಒಂದೇ ಗುರಿಯತ್ತ ಇದ್ದು ಅಂತ ಅದು ಸಕ್ಸಸ್ ಆಗುತ್ತೆ ಅಂತ ಅರ್ಥ. ಯಾವುದೋ ಒಂದು ಉದಾಹರಣೆ ಕೊಟ್ಟರು. ಆ ಉದಾಹರಣೆಯಲ್ಲಿ ಏನಾಗಿತ್ತಂದ್ರೆ ಬ್ಯಾಟಿಂಗ್ ಮಾಡುವವರು ಸ್ಟಂಪ್ ಔಟ್ ಆಗಿದ್ದರು. ಓಕೆ, ಸ್ಟಂಪ್ ಔಟ್ ಆದಾಗ ಏನಾಗತ್ತಂತಂದರೆ ಅಲ್ಲಿ ಸ್ಟಂಪ್ ಔಟ್ ಆದಂತಹ ಬ್ಯಾಟ್ಸ್ಮನ್ಗೆ ಹೋಗಿ ಕ್ವಶನ್ ಕೇಳಿದಾಗ ಯಾಕೆ ಫೇಲ್ ಆದ್ರಿ ಅಂತಂದ್ರೆ, ಅದು ಯಾಕೆ ಔಟ್ ಆದ್ರಿ ಅಂತ ಕ್ವಶನ್ ಕೇಳಿದಾಗ ಅವ್ರು ಆನ್ಸರ್ ಮಾಡಿದ್ರಿ ಏನಂತಂದ್ರೆ, ಎಸ್, ನನ್ನ ಮನಸ್ಸು ಹೇಳ್ತಾ ಇತ್ತು ಆ ಬಾಲನ್ನು ಹೊಡಿ ಅಂಥೇಳಿ, ಬಟ್ ನನ್ನ ದೇಹ ಮಾತ್ರ ಆ ಬಾಲನ್ನು ಹೊಡಿಬೇಡ ಅಂತ ಹೇಳ್ತಾ ಇತ್ತು, ಅದು ಸಪೋರ್ಟ್ ಮಾಡ್ತಾ ಇರಲಿಲ್ಲ, ಹೀಗಾಗಿ ಅದು ಸ್ಟಂಪ್ ಔಟ್ ಆಯಿತು ಅಂತೇಳಿ. ಇದರ ಅರ್ಥ ಏನು,
ಸ್ಟಡಿ ಮಾಡುವಂಥ ಸಂದರ್ಭದಲ್ಲಿ ನಮ್ಮ ಮನಸ್ಸು ಮಾತ್ರ ವಿಚಾರ ಮಾಡಿದ್ರಲ್ಲ, ನಾವು ದೈಹಿಕವಾಗಿಯೂ ಕೂಡ ಅದಕ್ಕೆ ಸಪೋರ್ಟಿವ್ ಆಗಿರಬೇಕು. ಇಲ್ಲ ದೇಹ ಕೆಲಸ ಮಾಡೋಕ್ಕೆ ತಯಾರೈತಿ ಬಟ್ ಮನಸ್ಸು ಮಾತ್ರ ಇಲ್ಲ ಅಂದಮೇಲೆ ಅದು ಕೂಡ ಆಗೋದು. ಎರಡು ಎಟ್ ಎ ಟೈಮ್ ವರ್ಕ್ ಚೆನ್ನಾಗಿ ಒಂದೇ ವೇದಲ್ಲಿ ಒಂದೇ ಗುರಿಯತ್ತ ಸಾಕ್ತಿರ್ಬೇಕು, ಅಂದಾಗ ಮಾತ್ರ ಆ ಕೆಲಸ ಸಕ್ಸಸ್ ಆಗುತ್ತೆ ಅನ್ನೋದನ್ನು ಈ ಒಂದು ವರ್ಕ್ಶಾಪಲ್ಲಿ ಅವರು ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಭಾಳ ಕೊಟ್ಟಿದ್ದಾರೆ ಎಕ್ಸಾಂಪಲ್ಸು, ಅವೆಲ್ಲವನ್ನು ಕೂಡ ನಾನು ಡಿಸ್ಕಷನ್ ಮಾಡ್ತಾ ಇಲ್ಲ. ಸೊ ಭಾಳ ಎಕ್ಸಾಂಪಲ್ಸನ್ನು ಕೊಟ್ಟು ವಿಶೇಷವಾದ ರೀತಿಯಲ್ಲಿ ಅದನ್ನು ತಿಳಿಸ್ಕೊಟ್ಟಿದ್ದಾರೆ. ಸೊ ಅವೆಲ್ಲವನ್ನು ಕೂಡ ನಾನು ಹೇಳಿಕ್ಕಾಗಲ್ಲ, ಬಟ್ ಕೆಲವೊಂದನ್ನು ಇಂಪಾರ್ಟೆಂಟ್ ಇರುವಂಥ ಪಾಯಿಂಟ್ಸನ್ನು ಮಾತ್ರ ನಿಮಗೆ ಹೈಲೈಟ್ ಮಾಡಿದ್ದೀನಿ. ಇಲ್ಲಿ ಗಮನಿಸ್ಬೋದು, ಅತಿಯಾದ ಕಠಿಣ ವಿಷಯ ಅಥವಾ ಟಾಪಿಕ್ ಇದ್ದರೆ ಅವುಗಳಿಗಾಗಿ ಹೆಚ್ಚು ಸಮಯವನ್ನು ವ್ಯರ್ಥ ಮಾಡದೆ ನಿಮಗೆ ಅರ್ಥವಾಗುವ ವಿಷಯ ಅಥವಾ ಟಾಪಿಕನ್ನು ಪರಿಪೂರ್ಣವಾಗಿ ಅಧ್ಯಯನ ಮಾಡುವುದು ಒಳ್ಳೆಯದು ಅಂತ ಹೇಳಿದ್ದಾರೆ. ಸೊ ನೋಡಿ, ಭಾಳ ವಿಶೇಷವಾಗಿ ನೀವು ಗಮನಿಸ್ಬೋದು. ಕೆಲವೊಂದು ಸಲ ಏನಾಗುತ್ತೆ, ನಾನು ಆಗಲೇ ಆ್ಯಕ್ಚುಲಿ ಇದನ್ನು ಲಾಸ್ಟ್ ಒಂದು ಸ್ಲೈಡಲ್ಲಿ ಡಿಸ್ಕಷನ್ ಮಾಡಿದ್ದೀನಿ ನೋಡಿ. ಕೆಲವೊಮ್ಮೆ ಏನು ಮಾಡ್ತೀವಿ, ಒಂದು ಟಾಪಿಕ್ ಭಾಳ ಡಿಫಿಕಲ್ಟ್ ಇರುತ್ತೆ ಅದು. ಈಗ ನೋಡಿ, ಅವರು ಇನ್ನೊಂದು ಭಾಳ ವಿಶೇಷವಾಗಿ ಹೇಳಿಕೊಟ್ರು. ಈಗ ಫಸ್ಟ್ ಪೇಪರಲ್ಲಿ 10 ಟಾಪಿಕ್ಸ್ ಇದಾವೆ ಕೆಸೆಟ್ ಮತ್ತು ನೆಟ್ಟಿಗೆ. ಅಲ್ಲಿ ಒಂದು ಯಾವುದೋ ಒಂದು ನಮ್ಗೆ ಡೇಟಾ ಇಂಟರ್ಪ್ರಿಟೇಷನ್ ಅನ್ನೋದು ಭಾಳ ಡಿಫಿಕಲ್ಟ್ ಆಗಿಬಿಟ್ಟಿದೆ, ಅದು ಬಿಟ್ಟರೆ ಅರ್ಥನೇ ಆಗ್ತಾಯಿಲ್ಲ ಅಂದಮೇಲೆ ಆ ಒಂದು ಟಾಪಿಕ್ ಸಲುವಾಗಿ ಉಳಿದ 9 ಟಾಪಿಕ್ಸನ್ನು ಓದೋದನ್ನು ಬಿಡಬೇಡಿ. ಯಾಕಂದರೆ ಟೈಮ್ ಶಾರ್ಟ್ ಇದೆ. ಶಾರ್ಟ್ ಆಫ್ ಟೈಮಲ್ಲಿ ನಾವು ಆ ಒಂದೇ ಟಾಪಿಕನ್ನು ಅರ್ಥ ಮಾಡಿಕೊಳ್ಳೋ ಸಲುವಾಗಿ ಹೆಚ್ಚು ಸಮಯ ವ್ಯಯ ಮಾಡಿದರೆ ಉಳಿದ 9 ಟಾಪಿಕನ್ನು ಕೂಡ ಓದೋದನ್ನು ಬಿಡಬೇಕಾಗತ್ತೆ. ಅದನ್ನು ನೆಗ್ಲೆಕ್ಟ್ ಮಾಡಿರಿ ಅಂತ ಹೇಳಿದ್ರು ಅವರು. ಆ ಟಾಪಿಕ್ ನೆಗ್ಲೆಕ್ಟ್ ಮಾಡಿ ಬಿಟ್ಬಿಡಿ, ಅದನ್ನು ಉಳಿದದ್ದನ್ನು ಎಲ್ಲವನ್ನು ಕೂಡ ಏನು ಮಾಡಿರಿ, ನಿಮಗೆ ಅರ್ಥ ಯಾವ ಆಗ್ತಾ ಇದೆಯಲ್ಲ, 9 ಟಾಪಿಕ್ಸ್ ಅರ್ಥ ಆಗ್ತಾ ಇದ್ದಾವೆ, ಅವ್ನು ಚೆನ್ನಾಗಿ ಓದ್ಕೊಳ್ರಿ ಅಂತ ಸಜೆಷನ್ ಮಾಡಿದ್ದಾರೆ. ಸೊ ದ್ಯಾಟ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಐ ಆಲ್ಸೋ ಸಜೆಸ್ಟ್ ಲೈಕ್ ದ್ಯಾಟ್. ನಾನು ಕೂಡ ಅದನ್ನೇ ಹೇಳ್ತೀನಿ. ಸೊ ಅದನ್ನೇ ಮಾಡಬೇಕಾಗತ್ತೆ. ಯಾಕಂದರೆ ಇದು ಭಾಳ ನಿಮ್ಗೆ ಕಾಂಪಿಟೇಷನ್ ಯುಗದಲ್ಲಿ ನಾವು ಯಾವುದಕ್ಕಾಗಿ ಓದ್ತಾ ಇದೀವೋ ಅದಕ್ಕಾಗಿ ಓಡೋದು ಬೆಸ್ಟು. ನೆಕ್ಸ್ಟು, ತಾರ್ಕಿಕ ಸಾಮರ್ಥ್ಯವನ್ನು ಪರೀಕ್ಷಿಸುವ ಪ್ರಶ್ನೆಗಳು ಹೆಚ್ಚಾಗಿ ಕೇಳಲಾಗುತ್ತಿದೆ. ಹೌದು, ಈಗೆಲ್ಲ ಭಾಳ ಜನ ಹೇಳ್ತಿರ್ತಾರೆ, ನಾನು ಭಾಳ 24/7 ಓದ್ತೀನಿ, ಅಥವಾ ಡೈಲಿ ನಾನು 8 ಅವರ್ಸ್ ಓದ್ತೀನಿ, 6 ಅವರ್ಸ್ ಓದ್ತೀನಿ ಅಂತ ಏನೋ ಹೇಳ್ತಿರ್ತಾರೆ. ಇಷ್ಟೆಲ್ಲ ನೀವು ಓದಿದರೂ ಕೂಡ ಪರೀಕ್ಷೆಯಲ್ಲಿ ನೀವು ಕಡಿಮೆ ಅಂಕ ತೆಗೆದುಕೊಂಡ್ರಿ ಅಂದರೆ ತಿಳ್ಕೊಂಬಿಡಿ, ದೇರ್ ಇಸ್ ದ ಪ್ರಾಬ್ಲಮ್. ಯಾವ ಪ್ರಾಬ್ಲಮ್ ಇದೆ ಅಂದ್ರೆ, ತಾರ್ಕಿಕ ಸಾಮರ್ಥ್ಯವನ್ನು ಬೆಳೆಸ್ಕೊಂಡಿಲ್ಲ ಅಂತಲೇ ಅರ್ಥ. ನಮಗೆ ಕೇಳಲಾಗುವಂಥ ಎಲ್ಲ ಪ್ರಶ್ನೆಗಳು ನಮ್ಮ ತಾರ್ಕಿಕ ಸಾಮರ್ಥ್ಯವನ್ನು ಟೆಸ್ಟ್ ಮಾಡ್ತಾ ಇದ್ದಾವೆ. ಈಗ ಬರುವಂಥ ಎಲ್ಲ ಪ್ರಶ್ನೆಗಳು ಅಲ್ಲಿ ಹೇಗಿದೆ ಅಂದ್ರೆ, ಕಂಪ್ಯಾರಿಸನ್ ಮಾಡೋದು ಹೇಗೆ, ಆ ಕೊಟ್ಟಿರುವಂಥ ಸೆಂಟೆನ್ಸನ್ನು ಅರ್ಥ ಮಾಡ್ಕೊಳ್ಳೋದು ಹೇಗೆ, ಅದಕ್ಕೆ ರಿಲೇಟೆಡ್ ವಿಷಯ ಹೇಗಿದೆ, ಅದನ್ನು ಹೆಂಗೆ ನಾವು ಅರ್ಥ ಮಾಡಿಕೊಂಡು ಅದಕ್ಕೆ ಆನ್ಸರ್ ಮಾಡಬೇಕು. ಸೊ ಇದ್ರ ಬಗ್ಗೆ ಸಂಬಂಧಪಟ್ಟ ಕ್ವಶನ್ಸ್ಗಳೇ ಜಾಸ್ತಿ ಬರ್ತಾ ಇದ್ದಾವೆ. ಈ ಒಂದು ಸ್ಕಿಲ್ಲನ್ನು ನಾವು ಇಂಪ್ರೂವ್ಮೆಂಟ್ ಮಾಡ್ಕೊಳ್ಬೇಕು. ಅಂದರೆ ಎಲ್ಲ ಸಬ್ಜೆಕ್ಟನ್ನು ಓದಿದ್ರ ಕಡೆ ಒಂದು ಕಡೆ, ಇನ್ನೊಂದು ಕಡೆ ಇವುಗಳನ್ನು ಅರ್ಥ ಮಾಡಿಕೊಂಡು ಆನ್ಸರ್ ಮಾಡುವಂಥದ್ದು ಇದೆಯಲ್ಲ, ಸೊ ಅದು ಭಾಳ ಇಂಪಾರ್ಟೆಂಟ್ ಇದೆ. ಅದ್ರ ಬಗ್ಗೆ ಒಂದು ಪಾಯಿಂಟನ್ನು ಹೈಲೈಟ್ ಮಾಡಲಾಗಿದೆ. ಇದರಿಂದ ಸರಿಯಾದ ಓದುವುದು ಮತ್ತು ಸಂಬಂಧಿತ ಆಯ್ಕೆಯನ್ನು ಮಾಡುವುದು ಮುಖ್ಯವಾಗಿದೆ. ಹೌದು, ಅಂತಹ ಪ್ರಶ್ನೆಗಳಿಗೆ ಉತ್ತರಿಸುವುದು ಮತ್ತು ಪ್ರಶ್ನೆಗಳ ಸರಿಯಾಗಿ ಓದುವುದು ಇವೆಲ್ಲವೂ ಕೂಡ ಭಾಳ ಇಂಪಾರ್ಟೆಂಟ್. ಕೆಲವೊಂದು ಸಲ ಕನ್ಫ್ಯೂಷನ್ ಆಗಿಬಿಡುತ್ತೆ. ಫಸ್ಟ್ ಕ್ವಶನ್ ಓದ್ತಾ ಇರ್ತೀವಿ, ಅದಕ್ಕೆ ಆನ್ಸರ್ ನಮಗೆ ಗೊಂದಲ ಆಗಿಬಿಡುತ್ತೆ ಸಡನ್ನಾಗಿ. ಸೊ ಆ ರೀತಿಯಾದ ಗೊಂದಲಗಳು ಆಗದೇ ರೀತಿಯಲ್ಲಿ ನಮ್ಮ ಥಿಂಕಿಂಗ್ ಎಬಿಲಿಟಿಯನ್ನು ಹೆಚ್ಚು ಮಾಡ್ಕೊಳ್ಬೇಕು. ಮತ್ತು ಪರೀಕ್ಷೆ ಅಂತ ಬಂದಾಗ ಶಾಂತವಾಗಿದ್ದಾಗ ನಮ್ಮ ಬ್ರೈನ್ ಚೆನ್ನಾಗಿ ವರ್ಕ್ ಮಾಡುತ್ತೆ, ಅದನ್ನು ಕೂಡ ನಾವು ಸರಿಯಾಗಿ ನೋಡ್ಕೊಳ್ಬೇಕು. ಸೊ ಹಾಗಾಗಿ ಈ ಒಂದು ವರ್ಕ್ಶಾಪಲ್ಲಿ ವಿಶೇಷವಾಗಿ ಡಿಸ್ಕಷನ್ ಮಾಡಲಾಗಿರುವಂತಹ ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನು ಇಲ್ಲಿ ಡಿಸ್ಕಷನ್ ಮಾಡಿದನು. ಸೊ ಇದರೊಂದಿಗೆ ಅಲ್ಲಿ ವಿಶೇಷವಾಗಿ ಫೋಕಸ್ ಮಾಡಲಾಗಿದ್ದೇನು ಅಂತಂದ್ರೆ, ಒಂದೆರಡು ಕ್ವಶನ್ಸ್ಗಳನ್ನು ಕೂಡ ವಿತ್ ಎಕ್ಸಾಂಪಲ್ ಡಿಸ್ಕಷನ್ ಮಾಡಲಾಗಿತ್ತು. ಅದರೊಂದಿಗೆ ಅಲ್ಲಿ ಈ ಒಂದು ಟಾಪಿಕ್ಸ್ ಏನಿದಾವಲ್ಲ, ಫಸ್ಟ್ ಪೇಪರಲ್ಲಿ ಬರುವಂಥ ಟಾಪಿಕ್ಸನ್ನು ಕೆಲವೊಂದ್ರ ಬಗ್ಗೆ ವಿಷಯವನ್ನು ಹೇಳಲಾಯಿತು. ಅದರಲ್ಲಿ ಬೆಸ್ಟ್ವಾಗಿ ಹೇಳಿದ್ದು ಯಾವುದು ಅಂದ್ರೆ, ಈ ಟೀಚಿಂಗ್ ಅಪ್ಟಿಟ್ಯೂಡ್ ಅಂತ ಬರುತ್ತೆ, ಬೋಧನಾ ಶಾಸ್ತ್ರ ಅಂಥೇಳಿ ಒಂದು ಟಾಪಿಕ್ ಇದೆ. ಆ ಬೋಧನೆಗೆ ಸಂಬಂಧಪಟ್ಟಂತೆ ಈ ಲೆಕ್ಚರಿಂಗ್ ಮೆಥಡ್ ಆಗಿರ್ಬೋದು, ಟೀಚಿಂಗ್ ಮೆಥಡ್ ಆಗಿರ್ಬೋದು, ಸ್ಟೂಡೆಂಟ್ ಟೀಚಿಂಗ್ ಮೆಥಡ, ಸೊ ಇವೆಲ್ಲವೂ ಭಾಳ ಅದಾವೆ ಅದರೊಳಗಡೆ. ಪೆಡಗಾಗಿ ಅಂತ ಬರುತ್ತೆ. ಸೊ ಅಂಥವು ಕೆಲವೊಂದು ಶಬ್ದಗಳ ಬಗ್ಗೆ ಭಾಳ ವ್ಯವಸ್ಥಿತವಾಗಿ ವಿವರಣೆಯನ್ನು ಕೊಟ್ಟಿದ್ದರು. ಸೊ ಅವೆಲ್ಲವುಗಳನ್ನು ನಾನು ಇಲ್ಲಿ ಹೇಳಲಿಕ್ಕಾಗೋದಿಲ್ಲ ಎಲ್ಲ ವಿಷಯವನ್ನು, ಬಟ್ ಜಸ್ಟ್ ಇಷ್ಟು ಇಂಪಾರ್ಟೆಂಟ್ ಟಿಪ್ಸನ್ನು ನೀವು ಫಾಲೋ ಅಪ್ ಮಾಡಿದರೆ ಅಟ್ಲೀಸ್ಟ್ ನಿಮ್ಮಲ್ಲಿ ಒಂದಿಷ್ಟು ಸ್ವಲ್ಪ ಇಂಪ್ರೂವ್ಮೆಂಟ್ ಆಗುತ್ತೆ ಅಂತ ಅಂದ್ಕೊಂಡು ಈ ಕ್ಲಾಸನ್ನು ಮಾಡಿದ್ದೀನಿ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಹೊಸ ಏನಾದರೂ ನಮ್ಮ ಎಕ್ಸಾಮ್ಗೆ ಯೂಸ್ಫುಲ್ ಆಗುವಂಥ ವಿಷಯಗಳ ಬಗ್ಗೆ ಡಿಸ್ಕಷನ್ ಮಾಡ್ತೀನಿ.